ನಮಸ್ಕಾರ. ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಶಾಂತಿಯವರು ಇರಬಹುದು, ಶ್ರೀಮನ್ ಇರಬಹುದು, ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ನನ್ನ ಅನುಭವನ ನಾನು ಹೇಗೆ ಹೇಳಿ, ನಾನು ಇದೀನೋ ಇಲ್ವೋ ಸಿನಿಮಾದಲ್ಲಿ ಎಡಿಟ್ ಮಾಡ್ಬಿಟ್ಟಿದ್ದೀರಾ ತೋರ್ಸಲ್ಲ ಅಂತೇನು ಹಠ ಮಾಡ್ತಾರೆ. ನೋಡೋಣ ಅದೇನಿದೆ ಅಂತ. ಹಾಗಾಗಿ ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಅಥವಾ ಕತೆ ಬಗ್ಗೆ ಮಾತಾಡೋಕ್ಕಾಗಲ್ಲ. ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬೋದು. ಇಲ್ಲಿ ಕೂತಿರೋ ಯಾರ ಜೊತೆನೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆ ಆದ ಶ್ರುತಿ ಅವರಿರಬಹುದು, ದೇವರಾಜ್ ಅವರಿರಬಹುದು, ಅಥವಾ ಶೈನ್ ಮತ್ತೆ ಅಂಕಿತಾ, ಶ್ರೀಮನ್ ಅವರು ಬಹಳ ಹಳೇ ಪರಿಚಯ. ಅವರು ನನಗೆ ಒಂದು 20 ವರ್ಷ ಅಲ್ಲ ಶ್ರೀಮನ್? 20 ವರ್ಷದ ಮೇಲೆ, 25 ವರ್ಷ ಇರ್ಬೋದಾ ಅಂತ. ಹಾಗೆ ಅನೇಕರು ಇದ್ದೀರಾ. ನಿಮ್ ಯಾರ ಜೊತೆನೂ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿಲ್ಲ. ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ. ಬಹಳ ಖುಷಿ ವಿಷಯ. ಸಾಮಾನ್ಯವಾಗಿ ಅವ್ರು ಹೇಳಿದ್ರು, ಅದನ್ನು ಪ್ರಸ್ತಾಪ ಮಾಡಿದ್ರು, ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವು ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿ ತರ ಕಾಯ್ತಾ ಇರ್ಬೇಕಾಗತ್ತೆ ನಿರ್ಮಾಪಕರಿಗೆ. ಆದ್ರೆ ಅಜನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ. ಲಿಂಗ ತಾರತಮ್ಯ, ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗೆ ಮಾತ್ರ. ಬೇರೆ ಎಲ್ಲದರಲ್ಲಿ ಇರಬಹುದೇನೋ, ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ. ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗಭೇದ ಇರೋದಿಲ್ಲ ಅನ್ನೋದನ್ನ ಅಜನೀಶ್ ಅವರು ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಸಿನಿಮಾ ಬೆಳಕಿಗೆ ತರೋಕ್ ಮೂಲಕ ಅವರದನ್ನ ಇವತ್ತು ನಿರೂಪಿಸಿದ್ದಾರೆ. ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನ, ಕಾಂತಾರವನ್ನ, ಕನ್ನಡದ ಹಾಡುಗಳನ್ನ, ಕನ್ನಡದ ಸಂಗೀತವನ್ನ ಕೊಂಡು ಹೋದಂತಹ ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಅವರು ನಿರ್ಮಾಪಕರಾಗಿ ನನಗೆ ಗೊತ್ತಿರೋ ಹಾಗೆ ಹಿ ನೆವರ್ ಇಂಟರ್ಫಿಯರ್ಡ್ ಅಲ್ಲ ಬಾಬಿ ಇನ್ ದ ಪ್ರೊಡಕ್ಷನ್. ಬಿಕಾಸ್ ಅವ್ರು ಯಾವತ್ತು ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನ ನಾನಂತೂ ನೋಡಿಲ್ಲ. ಒಬ್ಬ ಪ್ರೊಡ್ಯೂಸರ್ ಆದವ್ರಿಗೆ, ನಿರ್ಮಾಪಕರಾದವ್ರಿಗೆ ಎಲ್ಲದರಲ್ಲೂ ಮೂಗು ತೂರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ವಿಚಾರ ಗೊತ್ತಿರೋರು ಬೇರೆ ಇವರು. ಬರೀ ಹಣ ಹೂಡಿಕೆ ಮಾಡೋರಲ್ಲ, ಸ್ವತಃ ಕಲಾವಿದರು. ಸೊ ಇಲ್ಲೇನೋ ಮೂಗು ತೋರಿಸೋಣ ಅಂತ ಅವ್ರಿಗೆ ಅನ್ಸಿರ್ಬಹುದೇನೋ. ಆದ್ರೆ ಆ ತರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನ. ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು. ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನ ಅವರ ಮಗು ಅಂತ ಅವ್ರಿಗೆ ಬಿಟ್ಟು ಅವರದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಸು ಹಾಗೆ ಮಾಡಿದ್ದೀರಿ. ಈ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನ ತಯಾರಿಸ್ತಾರೆ ಪಾರ್ವತಿ. ಹಾಗೆ ಪುರಾಣದಲ್ಲಿ ಬರುತ್ತಲ್ವಾ, ಶಿವಪುರಾಣದಲ್ಲಿ. ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಿ ಅವ್ರಿಗೆ ಕೊಟ್ಟು ಅವರು ಪಕ್ಕ ನಿಂತು ನೀವು ಮಾಡಿ ಕೆಲಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಅಜನೀಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಇನ್ನು ಬಾಬಿ ಅವ್ರ ಬಗ್ಗೆ ಹೇಳೋದಾಗಿದ್ರೆ, ದ ಡೆವಿಲ್ ಇಸ್ ಇನ್ ದ ಡೀಟೇಲ್ಸ್ ಅಂತಾರೆ. ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಡೀಟೇಲ್ಸ್ ಇರುತ್ತಲ್ಲ, ಅದು ಪುರುಷರಿಗೆ ಕಾಣಿಸಲ್ಲ. ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ, ನಮ್ ಸೆರಗ್ ಹೀಗೆ ತಿರ್ಕೊಂಡ್ಬಿಟ್ಟಿರುತ್ತೆ, ನಮ್ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ. ಈ ಡೈರೆಕ್ಟರ್ ನಮ್ಗೆ ಹೇಳೋದಲ್ವಾ ಸೆರಗ್ ತಿರ್ಕೊಂಡಿದೆ ಅಂತ ಹೇಳೋದಲ್ವಾ ಅಂತ. ಆದ್ರೆ ಅದು ಪುರುಷರಿಗೆ ಅದು ಗಮನಕ್ಕೆ ಬರಲ್ಲ. ಅವರು ಬರೀ ನಮ್ ಚೆಹರೆ ಎಕ್ಸ್ಪ್ರೆಷನ್ ಸರಿಯಾಗಿದೆಯಾ, ಸೀನ್ ಚೆನ್ನಾಗ್ ಬಂತ, ಡೈಲಾಗ್ ಚೆನ್ನಾಗ್ ಬಂತ ಅಂತ ನೋಡ್ತಾರೆ. ಆದ್ರೂ ಬಾಬಿ ಹಾಗಲ್ಲ. ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಕೆಡೋಕೆ ಅಥವಾ ಕೆಡಿಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿದ್ದು. ಅಂದ್ರೆ ಒಂದು ಫ್ರೇಮ್ ಇದೆ ಅಂದ್ರೆ ಆ ಫ್ರೇಮ್ ಅಲ್ಲಿ ಎಲ್ಲವೂ ಸುಂದರವಾಗಿರ್ಬೇಕು. ಈ ಎಸ್ಥೆಟಿಕ್ಸ್ ಅಂತಾರಲ್ಲ, ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ. ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ, ಇಟ್ಸ್ ಆರ್ಟ್. ಸೊ ದಿಸ್ ಪೀಸ್ ಆಫ್ ಆರ್ಟ್, ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ. ಎರಡನೇ ವಿಷಯ, ತುಂಬಾ ಹೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಿಡಿ, ದಯವಿಟ್ಟು ಕ್ಷಮೆ ಇರಲಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಒಬ್ಬ ಮಹಿಳೆ ಬಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೇ ಬಹಳ ವಿರಳ. ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋಕ್ಕಾಗಲ್ಲ.
ಅನೇಕ ಜನ ನಾವು ಕಲಾವಿದರಿದ್ದೀವಿ, ಆದರೆ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ. ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ. ಅವ್ರನ್ನ ನಾವು ಒಂದು ಟ್ರೆಷರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ. ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡೋ ಒಂದು ಅವರ ಶೈಲಿ. ಇದು ಹಿಂದೆ ನಾನು ಐ ಹ್ಯಾಡ್ ಸೀನ್ ದಿಸ್ ಇನ್ ಅನದರ್ ವೆನ್ ಐ ವಾಸ್ ಡೂಯಿಂಗ್ ಅ ತಮಿಳ್ ಫಿಲ್ಮ್, ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಆ ನಿರ್ದೇಶಕರು ಆ ಕೆಲಸವನ್ನ ಮಾಡ್ತಾ ಇದ್ರು. ಏನು ಅಂದ್ರೆ ಒಟ್ಟಾರೆ ಆ ವಾತಾವರಣವನ್ನ ಸೃಷ್ಟಿ ಮಾಡೋದು. ಈಗೇನಾಗುತ್ತೆ, ನಿಮ್ಗೆ ಯಾರಿಗೂ ಇಲ್ಲಿ ಸಿನಿಮಾ ಏನು ಹೊಸ್ತಲ್ಲ, ಎಲ್ಲರೂ ನೋಡಿರ್ತೀರಾ. ಒಂದ್ ಚಿತ್ರದ ಸೆಟ್ ಅಲ್ಲಿ 100 ಜನ ಓಡಾಡ್ತಾ ಇರ್ತಾರೆ, ಅವ್ರು ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ, ಇನ್ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ, ಯಾರೋ ತಂದು ಕಾಫಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತಿರೋ ಯಾರೋ ಆರ್ಟಿಸ್ಟ್ಗೆ. ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದು ನಿರ್ಮಾಣ ಆಗ್ಬೇಕಲ್ಲ. ಅದು ನಾನು ಮಾಡಿದ್ದು ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು, ತುಂಬಾ ಭಾವನೆಗಳಿದ್ವು. ಹಾಗಾಗಿ ಅವರ ವಾತಾವರಣವನ್ನ ಸೃಷ್ಟಿ ಮಾಡಿದ ರೀತಿ ನನಗೆ ಇಷ್ಟ ಆಯ್ತು. ಒಂದು ಸ್ಪೀಕರ್ ತಂದಿಟ್ಬಿಟ್ಟು ಸಂಗೀತ ಹಾಕ್ಬಿಡೋರು ಅವರು, ಅಂದ್ರೆ ರೀ ರೆಕಾರ್ಡಿಂಗ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ವಿ ನಾವು. ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು. ಈ ಡೈರೆಕ್ಟರ್ಸ್ ಸಾಮಾನ್ಯವಾಗಿ ಮೂಡ್ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ. ಅಂದ್ರೆ ನಾವೇನೋ ಹೆ ಅಂತ ನಕ್ಬಿಟ್ಟು ಯಾವ್ದೋ ಸೀರಿಯಸ್ ಸೀನ್ ಮಾಡಕ್ ಹೋದಾಗ ಮೂಡ್ ಅಂತ ಕಿರಿಚ್ತಾರೆ ಡೈರೆಕ್ಟರ್ಸ್. ವಾಟ್ ಬಾಬಿ ಡಿಡ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು. ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮ್ ಆಗ್ಬಿಡ್ತೀರಾ ಆಸ್ ಅನ್ ಆಕ್ಟರ್. ಹೇ ಅಂತ ಆಗೋದೇ ಇಲ್ಲ, ನೀವು ಫೋನ್ ನೋಡಕ್ ಆಗೋದೇ ಇಲ್ಲ. ಒಂಥರ ನೀವೇ ಆ ಒಂದು ವಾತಾವರಣದೊಳಗಡೆ ಹೊರಟೋಗ್ತೀರಾ. ಹೋದ್ಮೇಲೆ ಆಕ್ಟ್ ಮಾಡೋದು ಸುಲಭ. ಇದು ಬಹಳ ವಿಶೇಷ ಅಂತ ಅನ್ನಿಸ್ತು. ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಕೋಬಹುದೇನೋ. ಅವ್ರಿಗೆ ಸಂಗೀತದ ಪ್ರಜ್ಞೆ ಜ್ಞಾನ ಎರಡು ಹೆಚ್ಚು ಅಲ್ವಾ ಜಿನೀಶ್, ನಿಮ್ ಜೊತೆ ಕೆಲಸ ಮಾಡೋದ್ರಿಂದ. ಅದಕ್ಕೆ ಅಂದ್ರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ಹೇಗೆ ನನಗೆ ಇದನ್ನ ಪದಗಳಲ್ಲಿ ವಿವರಿಸೋಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು. ಒಂದ್ ಸೀನ್ ಇದೆ, ನಾನು ಅವ್ರನ್ನ ಬೈಯೋ ಸೀನು, ಅಭಿನವ್ನ ಬೈಯೋ ಸೀನ್ ಒಂದಿದೆ. ಆ ಸೀನಲ್ಲಿ ಆ ಮ್ಯೂಸಿಕ್ಕೇ ಸಾಕಾಗಿತ್ತು ಅಂತ, ನಮ್ಗೆ ಅಳಕ್ಕೆ ಎಲ್ಲದಕ್ಕೂ ನಮ್ಮನ್ನ ಒಂಥರ ಹುರಿದುಂಬಿಸಿ ಒಂಥರ ನಮ್ಮನ್ನ ಮೂಡಕ್ ತಗೊಂಡು ಹೋಗಕ್ಕೆ. ಹೀಗೆ ಅವರ ವಿಶೇಷತೆಗಳು ಬಹಳ ಇವೆ, ಹೇಳ್ತಾ ಹೋಗಬಹುದು. ಕಥೆಯ ಬಗ್ಗೆ ಹೇಳೋ ಹಾಗಿಲ್ಲ, ಯಾಕೆಂದ್ರೆ ಅವ್ರೇನೋ ದೊಡ್ಡ ಸೀಕ್ರೆಟ್ ತರ ಕಾಪಾಡ್ತಾ ಇದ್ದಾರೆ. ಇರ್ಲಿ, 22ಕ್ಕೆ ಅದು ಗೊತ್ತಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅನ್ಕೊಂಡಿದ್ದೀನಿ. ಶೈನ್ ಮತ್ತೆ ಅಂಕಿತಾ ಬಗ್ಗೆ ಸ್ವತಃ ಬಹಳ ಒಳ್ಳೆ ಕಲಾವಿದೆ, ನಾನೇನ್ ಹೇಳ್ಬೇಕಾಗಿಲ್ಲ. ಅವಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹೇಳಿದ್ರಲ್ಲ, ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ ಶ್ರುತಿಗೆ. ಆ ಶ್ರುತಿನೇ ಹೇಳಿದ್ರು, ಅಂಕಿತಾ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ. ಎಷ್ಟು ವಿಶೇಷ ಅಲ್ವಾ, ಫಾರ್ ಅನದರ್ ಆಕ್ಟರ್ ಟು ಸೇ ಯು ಆರ್ ಎ ಗುಡ್ ಆಕ್ಟರ್. ನಿಮ್ಗೆ ಅದು ನಿಮ್ಗೆ ನೀವಿನ್ನೂ ಹೆಜ್ಜೆ ಇಡ್ತಾ ಇದ್ದೀರಾ. ಅಷ್ಟು ಒಳ್ಳೆ ಕಲಾವಿದೆ ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಆಶೀರ್ವಾದ. ಸೊ ಹಾಗಾಗಿ ನಿಮ್ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು, ಅಯ್ಯೋ ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಕಣೆ ಅಂತ. ಶೈನ್ ಅವ್ರನ್ನ ನಾವು ನೋಡಿದ್ವಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಇನ್ ದ ಫಿಲ್ಮ್. ನಿಮ್ಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗ್ಲಿ ಕನ್ನಡ ಚಿತ್ರರಂಗದಲ್ಲಿ. ಇಬ್ರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರಗಳೆಲ್ಲ ಸಂಚಾರ ಮಾಡ್ಕೊಂಡು ಬನ್ನಿ, ಆದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ಅನೇಕ ಜನ ತಂತ್ರಜ್ಞರೊಂದಿಗೂ ನಾವು ಕೆಲಸ ಮಾಡಿರ್ತೀವಿ. ಅವ್ರು ಪಾರ್ಥಿಬನ್ ಅವ್ರು ಇರಬಹುದು, ಅವ್ರು ಇವತ್ತಿಲ್ಲ ಅಂತ ಕಾಣುತ್ತೆ. ಎಲ್ರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಆ ಅವಕಾಶಕ್ಕಾಗಿ ಮತ್ತೊಂದು ಸರ್ತಿ ನಾನು ಬಾಬಿ ಅವರಿಗೆ ಮತ್ತೆ ಅಜನೀಶ್ ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಾಳವಿಕಾ ಮ್ಯಾಮ್. ಒನ್ಸ್ ಅಗೇನ್ ದಯವಿಟ್ಟು ಪ್ರೀತಿಯ ಚಪ್ಪಾಳೆ ನಮ್ಮೆಲ್ಲರ ಹೆಮ್ಮೆಯ ಮಾಳವಿಕಾ ಅವಿನಾಶ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್. ಇದೀಗ ನಮ್ಮ ಮುಂದಿನ ಕಲಾವಿದೆ ಯಾವ ಭಾವನೆಗಳನ್ನು ಕೊಟ್ಟರು ಕೂಡ ಅದಕ್ಕೆ ಭಾವ ಜೀವ ತುಂಬುವಂತಹ ಕಲಾವಿದೆ. ನಗಸು ಅಂದ್ರೆ ನಗಿಸ್ತಾರೆ, ಅಳಿಸಿ ಅಂದ್ರೆ ಅಳಿಸ್ತಾರೆ, ಪ್ರತಿ ಪಾತ್ರಕ್ಕೂ ಜೀವ ತುಂಬುವಂತಹ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಶ್ರುತಿ ಕೃಷ್ಣ ಮ್ಯಾಮ್ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಆಗ್ಲೇ ಹೇಳಿದೆ ಮದುವೆ ಸಂಭ್ರಮದಲ್ಲಿ ಇದೀವಿ ಅಂತ. ನಂಗೆ ಈಗಲೂ ಗೊತ್ತಾಗ್ತಿಲ್ಲ ಮದುಮಗಳು ನೀವ ಅಂಕಿತಾನ ಅಂತ. ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಮ್ಯಾಮ್, ಸೀರಿಯಸ್ಲಿ. ಇಲ್ಲ, ನಮ್ಮಿಬ್ರದ್ದು ಹೇಳಲೇಬೇಕು. ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದ್ರೆ, ನಾವು ಆ ಕಾಲದವ್ರಲ್ವಾ, ಅಂತರ ಓಲ್ಡ್ ಸ್ಕೂಲು. ಟೀಚರು ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ,
ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ್ಳೋರು ನಾವೇ. ಆ ತರ ಬಾಬಿ ಅವರು ನಮ್ದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಬಾಬಿ ಅವರು ಒಂದು ಗ್ರೂಪ್ ಮಾಡಿದ್ದಾರೆ. ಅಂದ್ರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಇದೆಲ್ಲ ಒಬ್ರು ಮಿಸ್ ಔಟ್ ಆಗ್ಬಾರ್ದಲ್ಲ, ಅದಕ್ಕೊಂದು ಗ್ರೂಪ್ ಮಾಡ್ಬಿಡಿದ್ದಾರೆ. ಆ ಗ್ರೂಪ್ ನಲ್ಲಿ ಏನಂದ್ರು, ಇವತ್ತು ಎಲ್ರೂ ಒಂಥರ ಮದ್ವೆಗೆ ಹೋಗೋ ತರ ನೀವು ಶೃಂಗಾರ ಮಾಡ್ಕೊಂಡ್ ಬರ್ಬೇಕು, ಮದ್ವೆಗೆ ಮನೆಗ್ ಬಂದಿರೋರ್ ತರ ನೀವು ಶೃಂಗಾರ ಮಾಡ್ಕೊಂಡ್ ಬರ್ಬೇಕು ಅಂತ. ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳೋದು, ಯಾವ ಕಾಂಜೀಪುರಂ ಸೀರೆ ಉಟ್ಕೊಳ್ಳೋಣ, ನೀನ್ ಯಾವ ಕಾಲರ್ ಸೀರೆ, ನಾವು ಗ್ರೂಪ್ ಅಲ್ಲಿ ಮಾತಾಡ್ಕೊಂಡ್ರೆ ಈ ಸಣ್ಣ ಸಣ್ಣ ಹುಡುಗರೆಲ್ಲ ಇದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು. ಈ ಮಲ್ಗೆ ಹೂ ಮುಡ್ಕೋತಾ ಇದೀಯಾ, ಒಡವೆ ಹಾಕೋತಾ ಇದೀಯಾ, ಈ ತರ ಎಲ್ಲ ಮಾತಾಡ್ಕೊಂಡು ನಾವಿಬ್ರು ಬಂದ್ವಿ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾವು ಮದುವೆಗೆ ಬಂದಿರೋರು. ಮದುವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ. ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು, ನಾವು ಮದುವೆಗೆ ಬಂದಿರೋರ್ ತರ ಇಲ್ಲ, ಜಾತ್ರೆಗೆ ಬಂದಿರೋರ್ ತರ ಇದೀವಿ ನಾವಿಬ್ರು. ನೀವ್ ಈ ತರ ನಮ್ಮನ್ನ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗ್ ಗೊತ್ತಿದ್ದು, ನಮ್ ಡೆಡಿಕೇಶನ್ ನಿಮಗ್ ಗೊತ್ತಿದ್ದು, ನಮ್ಮನ್ನ ಹಿಂಗ್ ಮಾಡಬಾರ್ದಾಗಿತ್ತು ನೀವು. ಅವ್ರಿಬ್ರು ಓಡೋಗಿ ಮದ್ವೆ ಆಗೋ ತರ ಇದ್ದಾರೆ. ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು, ಅಷ್ಟು ಸಿಂಪಲ್ ಆಗಿ ಬಂದವ್ರು. ಈ ತರ ನಮಗೂ ಹೇಳಿದ್ದಿದ್ರೆ ನಾವ್ ಯಾವ್ದ್ರಲ್ಲಿದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ. ಅಯ್ಯೋ, ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ, ಯಾರೋ ಬ್ರೈಡಲ್ ಮೇಕಪ್ ನೋಡು ಒಬ್ಬನ್ ಕರ್ಸಿಲ್ಲ ಅಷ್ಟೇ, ನಾವು ಇನ್ನೆಲ್ಲ ಮಾಡ್ಕೊಂಬಂದಿದೀವಿ. ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ಬಂದ್ವಿ. ಬಾಬಿ ಅವರೇ, ಅಷ್ಟು ಡೆಡಿಕೇಟೆಡ್ ಕಲಾವಿದ್ರು ನಾವಿಬ್ರು. ಈ ಸಿನಿಮಾದಲ್ಲಿ ನನ್ಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದು 4 ಸರಿಗಿಂತ ಜಾಸ್ತಿ ಸಿಗ್ತಾ ಇದೀವ, ಡೈಲಿ ಸಿಗ್ತಾ ಇದೀವ. ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮಲ್ಲಿ ನೋಡ್ತಾ ಇದ್ದೆ, ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು 3 ಶೀಲ್ಡ್ ಇದೆ ನನ್ನ ಮನೇಲಿ. ಅಂದ್ರೆ ಅದು ಒಂದು ಕಾಟೇರದು ಒಂದು 50 days 100 days ಒಂದು ಶೀಲ್ಡು, ಅದಾದ್ಮೇಲೆ ಕೃಷ್ಣಂ ಪ್ರಣಯ ಸಖಿದು 50 ದಿನ ಪೂರೈಸಿದ್ದು, ಅದಾದ್ಮೇಲೆ ಮಾದೇವ 25 ದಿನ ಪೂರೈಸಿದ್ದು, ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನೆನ್ನೆನೋ ಇವತ್ತು 25 ದಿನ ಪೂರೈಸ್ತು. ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದಾರಲ್ಲ, ಅದನ್ನ ನೋಡಕ್ ತುಂಬಾ ಖುಷಿ ಆಗತ್ತೆ. ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾನೇ ಖುಷಿ ಆಗತ್ತೆ. ಬಹುಶಃ ಆ ಸಾಲಿಗೆ ಸೇರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ತುಂಬಾ ವಿಶೇಷವಾಗಿ ನೋಡುವಂತಹ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನ್ಗನ್ಸುತ್ತೆ. ಅದು ಬಿಕಾಸ್ ಆಫ್ ಬಾಬಿ ಅವರು. ಎಲ್ಲಾ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನ ಹೇಗ್ ನೋಡ್ತಾರೆ, ಅಥವಾ ಒಂದು ಸಂಸಾರನ ಹೇಗ್ ನೋಡ್ತಾರೆ, ಅಥವಾ ಒಬ್ಬ ಗಂಡ ಹೆಂಡತಿನ ಹೇಗ್ ನೋಡ್ತಾರೆ, ಒಂದು ಕುಟುಂಬದಲ್ಲಿರುವಂತ ಎಲ್ಲ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನ ಮಾತ್ರ ನಮಗ್ ಗೊತ್ತಿದೆ. ಆದ್ರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂತಹ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡ್ ಅಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ ಸೂಕ್ಷ್ಮತೆಯನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಅವ್ರಿಗಿರುವಂತ ಡೆಡಿಕೇಶನ್ ಇದೆಯಲ್ಲ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ, ಮಾಡ್ತಾರಾ, ಹೇಗ್ ಮಾಡ್ತಾರೆ ಅಂತ. ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂತ ಕಾನ್ಫಿಡೆನ್ಸ್ನ ನೋಡಿದ್ಮೇಲೆ ನನಗನ್ಸಿದ್ದು, ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಒಳ್ಳೆಯ ನಿರೀಕ್ಷೆ, ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು. ನೀವು ನಂಬಲ್ಲ, ಒಂದು ಸೀನಲ್ಲಿ ತುಂಬಾ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಸೀನನ್ನ ನನಗೆ ನರೇಟ್ ಮಾಡಬೇಕಾಗಿತ್ತು. ಮಾರನೇ ದಿನ ನಾವು ಶೂಟ್ಗೆ ಹೋಗ್ಬೇಕಾಗಿತ್ತು. ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಅದು ತುಂಬಾ ದೊಡ್ಡ ಸೀನ್ಗಳಿರುವಾಗ ಅವ್ರ ಕನಸಿಗೆ ಅದು ನಿಲುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬಾಬಿಯವ್ರು ನನ್ಗೆ ಒಂದೇ ಮಾತು ಹೇಳಿದ್ರು, ನಾನು ನಿಮ್ಗೆ ಸೀನನ್ನ ಓದಲ್ಲ, ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದ್ರು. ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನ್ ಮಾತಾಡಿರುತ್ತೆ ವಿತ್ ರಿಕಾರ್ಡಿಂಗ್, ಆ ಡೈಲಾಗ್ನ ಲೆಂತ್, ಆ ಮಾಡ್ಯುಲೇಷನ್ ಹೇಗಿರುತ್ತೆ, ಅದನ್ನ ವಿತ್ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನ್ಗೊಂದು ವಾಯ್ಸ್ ನೋಟ್ ಕಳಿಸಿದ್ರು.
ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರ್ಲಿಲ್ಲ ಕೆಲವು ಸೀನಲ್ಲಿ. ಅವರು ಅದನ್ನ ಅವರ ಡೈಲಾಗ್ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರ್ ಅಲ್ಲಿ. ಅವ್ರು ಆವಾಗ್ಲೇ ಹೇಳ್ದಾಗೆ ಸಂಗೀತನ ಹೇಗ್ ಪ್ಲೇ ಮಾಡ್ತಾ ಇದ್ರು, ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾ ಇತ್ತು, ಅದ್ರ ಜೊತೆಗೆ ರಿಕಾರ್ಡಿಂಗ್ ಬರ್ತಾ ಇತ್ತು. ಅಂದ್ರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದ್ರೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನ್ಸಿದ್ರೆ ಅದು 90 ಭಾಗ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ. ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ. ಅವರು ಇದು ಹೀಗೆ ಇರಬೇಕು, ನೀವು ಡ್ರೆಸ್ನ ಹೀಗೆ ಮಾಡಬೇಕು ಅಂತ ಅವ್ರು ಕೊಡೋ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ವರ್ಕ್ ಮಾಡಿ ನಾನೇ ನಿಂತು ಅದನ್ನೆಲ್ಲ ವಿಗ್ ಎಲ್ಲ ರೆಡಿ ಮಾಡಿಸ್ಕೊಂಡು, ಯಾಕೆಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ, ಆ ಬಿಳಿ ಕೂದಲೆಲ್ಲ ನೋಡಿ, ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲಿರುವಂತ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ. ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ. ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನಾನು ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಆದ್ರೆ ಬೆಸ್ಟ್ ಕೋ ಆಕ್ಟರ್ ಅಂದ್ರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇತ್ತು ನನಗೆ. ಬಾಬಿ ಅವ್ರಿಗೆ ಹೇಳಿದೆ, ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆಕ್ಟ್ ಮಾಡಿ, ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ, ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ. ಅದಾದ್ಮೇಲೆ ಸೆಟ್ಟಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದಾರಲ್ಲ, ನಿಜಕ್ಕೂ ನಾನು ಯಾವಾಗ್ಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ. ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ, ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯಕ್ಕೆ ಸಾಕಷ್ಟು ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ತರ ನನಗೆ ತುಂಬಾ ಪ್ರೀತಿಯಿಂದ ಪ್ರತಿಯೊಂದು ಫ್ರೇಮು ನನ್ನ ಜೊತೆಲಿರುವಾಗ ನಾನು ನೋಡ್ತೀನಿ ಅಂತಂದ್ರೆ ದಟ್ ಇಸ್ ಅಂಕಿತಾ. ತುಂಬಾ ಮುದ್ದಾಗಿ ಆಕ್ಟ್ ಮಾಡ್ತಾಳೆ. ಬಹುಶಃ ಕನ್ನಡಕ್ಕೆ ಏನ್ ಹೇಳ್ತೀರಿ, ಈ ತರದ್ದು ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ನ ತುಂಬುವಂತ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾಳೆ ಅಂತ ನನ್ಗನ್ಸುತ್ತೆ. ಕನ್ನಡದಲ್ಲಿ ಭಗವಂತ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಅಂತ ನಾನು ಹೇಳ್ತೀನಿ. ನಿನ್ನ ನಡತೆ ಆಗಿರ್ಬೋದು, ನಿನಗಿರುವಂತಹ ಗೌರವ ಆಗಿರ್ಬೋದು, ನಿನಗಿರುವಂತಹ ಶ್ರದ್ಧೆ ಆಗಿರ್ಬೋದು, ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನ್ ಕನ್ನಡದಲ್ಲಿ ಯಾವತ್ತೂ ಮರೆಯಕ್ಕಾಗದೆ ಇರುವಂತ ಒಬ್ಬ ನಾಯಕಿ ಆಗ್ತೀಯ. ಆ ಒಂದು ಅವಕಾಶ ನಿನಗೆ ಚಿತ್ರರಂಗ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟ. ಆಲ್ ದ ಬೆಸ್ಟ್ ಅಂಡ್ ಅಗೇನ್ ಶೈನ್. ಅವರು ಆ ಸರಳತೆ, ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ಲೀಲಾಜಲವಾಗಿ ಆಕ್ಟ್ ಮಾಡೋದಿದೆಯಲ್ಲ, ನಾವೆಲ್ಲ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾ ಇರ್ತೀವಿ. ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು. ಅದು ಆ ಮೂಡಿಂದ ಆಚೆ ಹೋಗಕ್ಕಾಗಲ್ಲ. ನಾನ್ ಸಿಕ್ಕಾಬಿಡೆ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ. ಒಂದ್ ಶಾರ್ಟಲ್ಲಿ ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿಲ್ವಾ, ಓಡೋಗೋದು ಮಾನಿಟರ್ ಅಲ್ಲಿ ಮೇಡಮ್ 1 more ಅನ್ನೋದು. ಆ ಹುಡುಗ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಈಸಿಯಾಗಿ ಆಕ್ಟ್ ಮಾಡ್ತಾ ಇದ್ರು. ಶೈನ್ ಶೆಟ್ಟಿ ಅವರೇ, ಈ ಸಿನಿಮಾದ ಆದ್ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್. ಆಮೇಲೆ ಅಜನೀಶ್ ಸರ್, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ, ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್, ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ, ಅವಕಾಶ ಬೇಕು ಅಂತ. ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಬಾಬಿ ಅವರಿಗೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ. ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದೀವಿ ಸರ್ ಈ ಸಿನಿಮಾನ ನೋಡೋದಕ್ಕೆ. ತುಂಬಾ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ. ನನ್ ಗೆಳತಿ ಅಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ. ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ್ತಾಳೆ ನನ್ ಗೆಳತಿ. ಆಮೇಲೆ ಇಮನ್ ಸರ್, ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು. ಅಂಡ್ ಡ್ಯಾನ್ಸ್ ಮಾಸ್ಟರ್, ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದವಳು ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕಾ, ಇದರಲ್ಲಿ ವಯಸ್ಸಾದವಳು ಕ್ಯಾರೆಕ್ಟರ್ ನನ್ಗೆ, ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ. ಇಲ್ಲ, ನೀವು ಇದನ್ನ ಸ್ಟೆಪ್ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ, ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ, ನೀವು ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ. ಬಹುಶಃ ಅದಿದೆ, ಅವ್ರು ಮಾತ್ರ ಅಲ್ಲ, ತಡೆ ಆದ್ಮೇಲೆ ನೋಡಪ್ಪ ಅಂತ. ಸೊ ಅದನ್ನೇ ವೈರಲ್ ಮಾಡ್ತಾ ಇದ್ದಾರೆ. ನನ್ಗೆ ಅದೇ ಅಯ್ಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಾವ್ ಒಂದ್ ಕಡೆ ಕಂಟೆಂಟ್ ಹುಡುಕ್ತಾವ್ರ. ನೋಡಮ್ಮ, ನಾವು ಡ್ರೆಸ್ ಮಾಡ್ಕೊಂಡ್ ಬಂದಿರೋದಕ್ಕೂ ಅದಕ್ಕೂ ಜಾತ್ರೆ. ಯಾರು ಅವ್ರ ಕನ್ನಡಕಕ್ಕೆ ನಿಲ್ಲಿಸ್ತೀನಿ. ಇಲ್ಲೊಂದು ಕನ್ನಡಕ ಇದೆ, ಬ್ರೈಟ್ ಟು ಬಿ ಅಂತ ಒಂದು ಕನ್ನಡಕ ಇದೆ, ಅದು ಹಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ಮನ್ನ ಪಕ್ಕದಲ್ಲಿ.
22ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದೀವಿ ಪ್ರೀತಿಯಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈಗೆ ಯಾವತ್ತೂ ಕೊಟ್ಟಿಲ್ಲ. ಜನ ಕೈ ಹಿಡಿದಿದ್ದಾರೆ. ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನ 22ನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ, ಈ ಸಿನಿಮಾವನ್ನ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ಇಲ್ಲೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಎಲ್ಲರ ಬೇಡಿಕೆಯಂತೆ ತಪ್ಪು ಮಾಡೋದು ಸಹಜ, ಅದರಲ್ಲಿ ನಮ್ಮ ಎಲ್ಲರೂ ಬಾಬಿ ಮ್ಯಾಮ್ ಎಸ್ ಕೊನೆಯಲ್ಲಿ ಮಾಡೋಣ. 4 ಜನ ಮಾತಾಡೋದಿದೆ. ಎಸ್ ಮಾಡ್ಸೋದಾ ಅಲ್ವಾ? ಅವ್ರು ಮಾತಾಡಿ ಆದ್ಮೇಲೆ ವಿಲ್ ಕಾಲ್. ಶೋರ್. ಓಕೆ. ಇದೀಗ ನಮ್ಮ ಜಸ್ಟ್ ಮ್ಯಾರಿಡ್ನ ಸೂರ್ಯ ತಮ್ಮ ಹೆಸರಿನಂತೆ ಹೊಳಿತಾ ಇರುವಂತಹ ನಟ. ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ತಮ್ಮ ಪರಿಶ್ರಮದ ಮೂಲಕ, ನಟನೆಯ ಮೇಲೆ ಅವರಿಗಿರುವಂತಹ ಪ್ರೀತಿಯ ಮೂಲಕ ಬಹಳಷ್ಟು ಜನರ ಪ್ರೀತಿಯನ್ನ ಪಡ್ಕೊಂಡಿದ್ದಾರೆ. ಇದೀಗ ಸೂರ್ಯ ಮೂಲಕ ಮತ್ತಷ್ಟು ನಮ್ಮನ್ನ ರಂಜಿಸೋದಕ್ಕೆ ರೆಡಿ ಆಗಿರುವಂತಹ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ನಮ್ಮ ಸೂರ್ಯ. ಜಸ್ಟ್ ಮ್ಯಾರಿಡ್ ಸಿನಿಮಾದ ಮೂಲಕ ಮತ್ತೆ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ಶೈನ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಶೈನ್ ಶೆಟ್ರೆ, ಥ್ಯಾಂಕ್ ಯು. ಶಮೀರಾ ಬೆಳವೆ ಅವರೇ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ. ಅಂಡ್ ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಮೇಲೆನಾ? ಓಕೆ. ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅವಾಗ. ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದ್ ಗ್ಯಾಪ್ ಇತ್ತು. ನೆಕ್ಸ್ಟ್ ಏನು, ಯಾವ ಸಿನಿಮಾ ಮಾಡೋದು, ಏನ್ ಕತೆ, ಯಾವ ಅವಕಾಶ, ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ. ಸುಮ್ನೆ ಕುತ್ಕೊಳ್ಳೋದು ಯಾಕೆ, ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್, ಏನೋ ಒಂದು ಮಾಡ್ತಾ ಇರೋಣ, ಏನೋ ಜಿಮ್ಗೆ ಹೋಗೋದು, ಇನ್ನೊಂದು ಮತ್ತೊಂದು. ಸೊ ಅವಾಗ ಆಲ್ಮೋಸ್ಟ್ ಒಂದು 12 kilos ಏನೋ ಕಮ್ಮಿ ಆಗಿದ್ದೆ. ಅಂಡ್ ಒಂದು ಜರ್ನಿಯಲ್ಲಿ ಇರೋಣ, ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ, ಅವಾಗ ಯಾವ್ದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ. ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ದ ಕಾಲು ನಂಗೆ ಅಜನೀಶ್ ಲೋಕನಾಥ್ ಅವರದ್ದು. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತಾನು ಆ ಅಭ್ಯಾಸದಲ್ಲಿದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್. ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್, ನಂಬರ್ ಇದೆ ನನ್ನ ಹತ್ರ, ಹೇಳಿ ಸರ್. ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದೆ ಬಿಟ್ರೆ ಹತ್ರದಿಂದ ಮಾತಾಡಿದ್ ಯಾವತ್ತೂ ಇಲ್ಲ. ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸ್ತಾ ಅವತ್ತಿನ ದಿವಸ. ಅಂಡ್ ಅದಾದ್ಮೇಲೆ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ, ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ, ನೀವು ಮೇನ್ ಲೀಡ್ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ, ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು, ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೇನಿದೆ, ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ. ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ. ಅಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟ್ ಆಗಿ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್. ಸೊ ಅದಾದ್ಮೇಲೆ ಕತೆ ಹೇಳಿದ್ರು, ಖುಷಿ ಆಯ್ತು. ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆ ತರ ಅವಾಗ ಕಾಣ್ತಾ ಇದ್ದೆ ನಾನು. ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು. ಅಂಡ್ ಖುಷಿ ಏನು ಅಂತ ಹೇಳಿದ್ರೆ, ನಾನು ಇನ್ನೂ PUC ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ, ಅಲ್ಲಿ JK ಹೋಟೆಲ್ ಅಂತ ಇದೆ. ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ, ನನಗೆ ದೇವರಾಜ್ ಅವ್ರ ಪರಿಚಯ, ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು. ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು. ಅದು ಆ ಕನಸೇನಿತ್ತೋ ಅವ್ರ ಮುಖಾಂತರ ಬರೋ ಅವಕಾಶ, ಅವ್ರ ಜೊತೆಗೆ ಅವಕಾಶ ಸಿಕ್ಕದಂಗಾಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ. ಅಂಡ್ ಎಲ್ಲ ದೊಡ್ಡ ತಾರಾಗಣ ಇದೆ. ಎಲ್ಲೂ ಹೇಳಲಿಲ್ಲ ನಾನು, ಬಟ್ ಇವತ್ತು ಹೇಳ್ತೀನಿ. ಬಿಗ್ ಬಾಸ್ ಆಗಿ ಬಂದ ನಂತರ ನಂದೊಂದು ಫುಡ್ ಟ್ರಕ್ ಇತ್ತು, ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ. ಇವಾಗ ಅದನ್ನ ಒಂದು ಕಳೆದ 6 ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ. ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ ನಾನು ಯಾವಾಗ ಹೋಟೆಲ್ ಮಾಡಿದ್ನೋ ಆ ಹೋಟೆಲ್ಗೆ ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ, ಇನ್ನೊಂದಕ್ಕೆ ಅಂತ ಅಲ್ಲ, ಬಟ್
ಅವ್ರು ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟೋ ದೊಡ್ಡ ಹೋಟೆಲ್ಗಳಿದಾವೆ, ಅವ್ರ ಮನೆಗೆ ತಿಂಡಿ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹೋಟೆಲ್ಗೆ ಬಂದು ನಮ್ಮ ಹೋಟೆಲ್ ಸಿಗುವಂತ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರ್ಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮ್ಯಾಮ್. ಸೊ ಇದು ಎಲ್ಲೂ ಹೇಳಿಲ್ಲ ನಾನು, ಬಟ್ ಇವತ್ತು ಅವಕಾಶ ಇದೆ ನನಗೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಪ್ರತಿಭೆ ಬಗ್ಗೆ ಹೊಗಳಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ, ಅವರು ಯಾರಿಗೂ ಕಾಣಿಸ್ದೇ ಇರೋ ತರನು ಅದನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ, ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ. ಸೊ ನಾವ್ ಯಾಕೆ ಆಗಿದ್ದೀವಿ ಅಂತ ಹೇಳಿದ್ರೆ, ನಾನು ಬರುವಂತಹ ಚಿತ್ರರಂಗ ಅಂತದ್ದು, ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದ್ರು ಅಂತವ್ರು. ಸೊ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ, ಕೇಳಿದ್ರು ಅಂದ್ರೆ ಹೇಗ್ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದ್ದು ಹೇಗನ್ನಿಸ್ತು ಅಂತ. ನಾನು ಅವಾಗ ಹೇಳಿದೆ, ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್. ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲಾ ಕಲಾವಿದರ ಜೊತೆ ಆಕ್ಟ್ ಮಾಡಿ, ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಅವಕಾಶ ಸಿಗ್ಬೇಕಲ್ಲ ಅಂತ. ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟೂ ಜನ ದೊಡ್ಡ ಕಲಾವಿದರ ಜೊತೆ, ಅದು ಫಸ್ಟ್ ಸಿನಿಮಾ ನನಗೆ. ಅಂಕಿತಾ ಆಗಿದ್ದು 2ನೇ ಸಿನಿಮಾ. ಇನ್ಫ್ಯಾಕ್ಟ್ ಅಂಕಿತಾ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗಿಲ್ಲ, ನೀವು ನಗದೇ ಅಲ್ಲ. ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡಿದ್ದೀನಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ. ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ, ದಿಸ್ ಗರ್ಲ್ ಡಿಸರ್ವ್ಸ್ ಅ ನ್ಯಾಷನಲ್ ಆರ್ ಸ್ಟೇಟ್ ಅವಾರ್ಡ್ ಅಂತ. ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ. ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅನ್ ಆನರ್. ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಏನೂ ಇಲ್ಲ, ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನು ನೋಡಿ ಕಲ್ತ್ಕೊಂಡ್ ಬಂದಿದ್ದೀವಿ. ಅಂಡ್ ಬಹಳಷ್ಟು ಮಾಡೋದಿದೆ, ಅದಕ್ಕೆಲ್ಲರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರಕ್ಕಿಂತ ಮುಂಚೆ ಇಂಗ್ಲಿಷ್ ಅಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಆದ್ರೂ ಮತ್ತೆ ಸುಮ್ನೆ ಯಾಕೆ ಅವ್ರು ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಬೇಡ, ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ನೆ ಇದ್ದಾರೆ ಅವರು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹ್ಯಾವ್ ಆಲ್ ವಾಚ್ಡ್ ಯು ಇನ್, ನಿಮ್ ಕನ್ನಡ ಅರ್ಥ ಆಗತ್ ಬಿಡಿ, ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ನಾವು ಎಲ್ಲಾ ಭಾಷೆಗಳ ಸಿನಿಮಾನು ನೋಡ್ತೀವಿ, ಎಲ್ಲಾ ಭಾಷೆಗಳ ಸಿನಿಮಾನು ಅಪ್ರಿಶಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು. ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಅಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು. ಸೊ ಟು ಬಿ ವರ್ಕಿಂಗ್ ವಿತ್ ಒನ್ ಸಚ್ ಪ್ಯಾನ್ ಇಂಡಿಯಾ, ಇವತ್ತೆಲ್ಲ ಪೀಪಲ್ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ. ನೌ ಯು ಆರ್ ಪ್ಯಾನ್ ಇಂಡಿಯಾ ಆಕ್ಟರ್ ಸಿನ್ಸ್ ಚೈಲ್ಡ್ಹುಡ್. Starting your career from Kannada film industry, you are a pan-India star. So it was a great honor that you are one of our family member. You are as naughty as I am, and your father is. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ, ಇರುತ್ತಂತೆ ಎಲ್ಲರಿಗೂ. ಎನಿಬಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಾಫರ್, ಬೀಟ್ ಆರ್ಟಿಸ್ಟ್, ಬೀಟ್ ಅನ್ ಆಕ್ಟರ್, ಎಲ್ಲರಿಗೂ. ನಮ್ಮ ಡೈರೆಕ್ಟರ್ ಇರುವಂತ ರಸಿಕತೆ ಯಾವ ಗಂಡಸರು ಡೈರೆಕ್ಟರ್ಗೂ ಇಲ್ಲ. ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ. ನಾನು ಡೈರೆಕ್ಟರ್ ಪರವಾಗಿಲ್ವೇ, ನಾನೆಲ್ಲೋ ಪಾಪ ಅವರು ಹುಡುಗಿ ಅಲ್ಲ ಹೆಂಗ್ಸಲ್ವಾ, ಸೊ ಪಾಪ ಈ ತರ ಬೇಡ, ಮುಜುಗರ ಆಗತ್ತೆ. ಯು ಡೂ ದಟ್, ಇಟ್ ವಿಲ್ ಲುಕ್ ನೈಸ್, ಯು ನೋ ದಟ್ ರೊಮ್ಯಾನ್ಸ್ ಶುಡ್ ಕಮ್. ಅಂಕಿತಾ ಅದ್ ಸ್ವಲ್ಪ ಜಾಸ್ತಿ ಆಗಲ್ವಾ? ಇಲ್ಲ, ಅದೇ ತರ ಮಾಡೋಣ. ಅಂದ್ರೆ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ಗೆ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅವರು ದೂರ ಇದ್ದಾರೆ ತುಂಬಾ, ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದೀವಿ. ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ, ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ, ಸೊ ಇವ್ರ ಮೂಡ್ ಅಂತ ಹೇಳಲ್ಲ, ಮೂಡ್ನ ಇವರೇ ಕೊಡ್ತಾರೆ ಮೇಡಮ್. ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗಿಲ್ಲಿ. ಸಿನಿಮಾ ಶಾರ್ಟ್ ಶುರು ಆಗಕ್ಕಿಂತ ಮುಂಚೆ ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸ್ ಹಿಂಗ್ ಬರ್ಬೇಕು
ಅಂತಾನೆ, ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್, ಶ್ರುತಿ ಮ್ಯಾಮ್ ಮತ್ತೆ ನಾನು 3 ಜನ ಬಿಗ್ ಬಾಸ್ ಹೋಗಿ ಬಂದಿದೀವಿ, ಒಂದೇ ಮನೆಯಿಂದ ಬಂದವರು. ಯು ಆರ್ ಆಲ್ಸೋ ಮ್ಯಾಮ್? ನೋಡಿ, ಪ್ಯಾನ್ ಇಂಡಿಯಾ ಬಿಗ್ ಬಾಸ್. ಅವ್ರು ಮಾತಾಡೋವಾಗ್ಲೇ ಅನ್ಕೊಂಡೆ ನಾನು ಮೇಬಿ ಅವ್ರು ಬಿಗ್ ಬಾಸ್ ಹೋಗಿದ್ರು ಅಂತ. ಸೊ ನಾವು 4 ಜನ ಇದೀವಿ ಇವಾಗ. ಸೊ ಒಂದೇ ಕುಟುಂಬಸ್ಥರು ಅಲ್ವಾ? ಸೊ ಅಂಡ್ ಶಾಂತಿ ಮ್ಯಾಮ್, ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಅಂದ್ರೆ ತಮಿಳಲ್ಲೆಲ್ಲ ಗಂಡಸರಿಗೂ ಶಾಂತಿ ಅಂತ ಇರತ್ತಲ್ಲ, ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ, ನಾನು ಶಾಂತಿ, ಐ ಆಮ್ ಶಾಂತಿ ಮಾಸ್ಟರ್, ಸಮ್ ಮಾಸ್ಟರ್. ಅಂಡ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಲ್ಲ. ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ವಾಟ್ ಈಸ್ ಮೈ ಕೆಪಾಸಿಟಿ ಆರ್ ವಾಟ್ ಈಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ, ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಅದು ಚೆನ್ನಾಗಿ ಬರಬೇಕು. ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್, ನಥಿಂಗ್ ಲೈಕ್ ದಟ್. ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ, ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ. ಸೊ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್. ಇಟ್ಸ್ ಅನ್ ಆನರ್ ಫಾರ್ ಮೀ ದಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು, ಐ ಗಾಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತಾ ಇರಕ್ಕಾಗಲ್ಲ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್, ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಜನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ, ಸಿನಿಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದ್ದೀರಾ. ಅದು ಟ್ರೈಲರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಅಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್ ಸರ್, ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಅಂಡ್ beautiful, you have sung very beautifully. Thank you for giving such great vocals to such amazing song. Thank you. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಪಾರ್ಥಿಬನ್ ಸರ್, ವಿ ಮಿಸ್ ಯು. ಐ ಆಮ್ ಶ್ಯೂರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನಿಮಾದೇ ಯಾವ್ದೋ ಕೆಲಸನ ಮಾಡ್ಕೊಂಡು ಬ್ಯುಸಿ ಆಗಿದ್ದೀರಾ ನೀವು ಅಂತ. ಅಂಡ್ ಅದೇ ನಾನು ಹೇಳ್ತಾ ಇದ್ದೆ, ನಮ್ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋರೆ ನಮ್ ಕ್ಯಾಮ್ರಾಮ್ಯಾನು ಅಂತ, ಫಾರ್ ಪರ್ಫೆಕ್ಷನ್, ಹಾಗೆ ಬೇರೆ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಮೊದಲನೇದು ಶೇಖರಣ್ಣನ ದಯವಿಟ್ಟು ಫಸ್ಟ್ ಡೇ ಫಸ್ಟ್ ಶೋಗೆ ಕರೀಲೇಬೇಕು ಕುಂದಾಪುರದಿಂದ ನೀವು. ಇನ್ನೊಂದು ಸೂರ್ಯ ಸಹನ ಅವ್ರನ್ನ ನೀವೇ ವೆಲ್ಕಮ್ ಮಾಡ್ಬೇಕು. ನಿಮ್ ಹೆಂಡತಿ ಆಸ್ಟ್ರೇಲಿಯಾಕ್ ಹೋಗೋಕ್ ಮೊದಲೊಮ್ಮೆ ಕರೆದ್ಬಿಡಿ. ಅದೇನೋ ಕಾಂಟ್ರಾಕ್ಟ್ ಎಲ್ಲ ಇದೆ, ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಬಂದು ಅದೇನೋ ಕೇಳ್ತಾ ಇದಾರೆ, ನಮ್ಮೂರ್ ಹುಡುಗಿ, ಮಾತಾಡಿ ಪ್ಲೀಸ್. ಮಾತಾಡಿ. ಓಕೆ, ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಇದೀಗ ಆಹಾ ಕಾಂಟೆಂಟ್ ಸರ್, ಇಲ್ಲಿ ಲೈಟ್ ಚೆನ್ನಾಗಿರುತ್ತೆ ಸರ್, ನಮ್ಮ ಹುಡುಗಿ ಮೇಲೆ ಇರುತ್ತೆ ಸರ್. ಓಕೆ, ಫೋಟೋ ಗಿಲ್ ಚೆನ್ನಾಗಿರುತ್ತೆ ಸರ್, ಆತರ. ಅದು ಅವ್ರು ಹೇಳಿದ್ದೆಲ್ಲ ಮಾಡಿದ್ರೆ ಇಲ್ಲಿ ಪಿಕ್ಚರ್ ಇಲ್ಲಿ ಬಿಟ್ಟಾಗ ಆಗೋಗುತ್ತಲ್ಲ. ಅಂಡ್ ಅಂಕಿತ್ ಅವರ ತಂದೆ ತಾಯಿ ಬೇರೆ ಹಾರ ಹಾಕೊಂಡ್ ಕೂತವ್ರಲ್ಲಿ, ಇವ್ರು ಅದನ್ನ ಮಾಡಿದ್ರೆ ಹೆಂಗೆ ಇಲ್ಲಿ? ಇಲ್ಲ, ಅವ್ರು ಫಸ್ಟ್ ಅವಾಗ ನನ್ನ ಮಾತಾಡ್ಸ್ತಾ ಇರ್ತಾರೆ, ಜಾಗ್ರತೆ ಮಾಡ್ತಾ ಇದಾರೆ ಅವರು. ನೀನ್ ಒಳ್ಳೆ ಹುಡುಗ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ ಸಿನಿಮಾವನ್ನ ಬಹಳಷ್ಟು ಭಕ್ತಿಯಿಂದ ಪ್ರೀತಿಸುವಂತಹ ನಟಿ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಬಹಳಷ್ಟು ಅದ್ಭುತ ಸಿನಿಮಾಗಳಿಗೆ ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಅಂಕಿತಾ ಅಮರ್ ಅವರೇ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಓವರ್ ಟು ಯು. ಥ್ಯಾಂಕ್ ಯು. ಮುಂದೆ ಬನ್ನಿ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಮಾಧ್ಯಮ ಮಿತ್ರರಿಗೆ ಹಾಗೂ ಸಿನಿಮೋತ್ಸಾಹಿಗಳಿಗೆ, ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂತಹ ಎಲ್ಲಾ ಕಲಾವಿದರಿಗೂ, ತಂತ್ರಜ್ಞರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಬಹಳ ಖುಷಿ ಆಗುತ್ತೆ. ಒಂದ್ ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಿರಾ ಅಲ್ವಾ. ತುಂಬಾ ಸರ್ತಿ ಹೇಳಿದೀನಿ, ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ ಹೇಗಿತ್ತು, ಬಾಬಿ ಮ್ಯಾಮ್ ಹೇಗಿದ್ರು, ಅಥವಾ ಅಜನೀಶ್ ಸರ್ ಹೇಗಿದ್ರು, ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ. ಆದ್ರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 3 ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಕನಸು, ಇನ್ನೊಂದು ಕೆಲಸ, ಇನ್ನೊಂದು ಕಥೆ. ಎಲ್ಲಾನು ಒಂದ್ ರೀತಿಯಾಗಿ ಹೆಣ್ಕೊಂಡಿತ್ತು. ಜಡೆ ಹೆಣ್ದಂಗೆ 3 ಎಳೆ ಹೇಗ್ ಬೇಕೋ ಜಡೆ ಹೆಣುವಾಗ
ಈ 3 ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣೆದಿತ್ತು. ಚಿಕ್ಕವಳಿದ್ದಾಗ ಸಿನಿಮಾ ಅಂದ್ರೆ ಆಸಕ್ತಿ, ಸಿನಿಮಾ ಅಂದ್ರೆ ಒಲವು, ಟಿವಿ ನೋಡುವಾಗ್ಲಿ ಅಥವಾ ಸಿನಿಮಾ ಪರದೆ ನೋಡುವಾಗ್ಲಿ, ತಾರೆಗಳನ್ನ ನೋಡುವಾಗ ಹೇಗೆ ಇವರೆಲ್ಲ ಈ ತರ ಆಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂಥ ಚಿಕ್ಕ ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನ್ಗೆ ಚಿಕ್ಕವಳಿದ್ದಾಗ. ಅದು ಒಂದ್ ರೀತಿಯಾಗಿ ಚಿಕ್ಕವಳಿದ್ದಾಗ ಅದು ನನ್ಗೆ ದೊಡ್ಡ ಕನಸಾಗಿತ್ತನೋ. ಈಗ ಆ ಕನಸು ನನಸಾಗ್ತಿದ್ಯಾ ಅನ್ನೋದೇ ಒಂದ್ ರೀತಿ ಕನಸಾಗಿತ್ತು ನನಗೆ. ಅಂದ್ರೆ ಈಗ ಶ್ರುತಿ ಮಾಮ ಅವರ ಆಕ್ಟಿಂಗ್ ನ ನೋಡುವಾಗ್ಲಿ, ಅಮ್ಮ ಯಾಕೆ ಅಳ್ತಿದಾರೆ, ಅವ್ರು ಯಾರೋ ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಇದಾರೆ ಅನ್ನೋ ಫೀಲಿಂಗ್ ನನ್ಗೆ ಚಿಕ್ಕವಳಿದ್ದಾಗ. ಇನ್ಯಾರೋ ಡಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ, ನಮಗೂ ಯಾಕೆ ಡಾನ್ಸ್ ಮಾಡ್ಬೇಕು, ಏನು ಇದೆಲ್ಲ, ಸಿನಿಮಾ ಅಂದ್ರೆ ಏನು, ಯಾಕಿಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗ್ಲಿ ಅಥವಾ ಮುಖಗಳಾಗ್ಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು. ಅದು ಶ್ರುತಿ ಮ್ಯಾಮ್ ಆಗ್ಲಿ, ದೇವರಾಜ್ ಸರ್ ಆಗ್ಲಿ ಅಥವಾ ಮಾಳವಿಕಾ ಮ್ಯಾಮ್ ಮಾತಾಡೋ ಕನ್ನಡ ಆಗ್ಲಿ, ಇದೆಲ್ಲ ಏನಂದ್ರೆ ಒಂದ್ ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು. ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅಂತಂದ್ರೆ ಅದು ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ನಾನು. ಅದು ಮೇ ಬಿ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ. ಒಂದು ನಟನೆ, ಇನ್ನೊಂದು ಸಂಗೀತ. ಸಂಗೀತ ಅಂದ್ರೆ ನನಗೆ ಒಲವು, ಸಂಗೀತ ಅಂದ್ರೆ ಆಸಕ್ತಿ. ಕೇಳ್ಬೇಕು, ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ, ಆದ್ರೆ ಕೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಸಂಗೀತ. ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ನನ್ನ ಕೆಲಸ ಅಡಗಿದೆ. ಒಂದ್ ಕಡೆ ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ. ಅಜ್ನೀಶ್ ಸರ್ ಫ್ಯಾನ್ ನಾನು. ಅಂದ್ರೆ ಅವರು ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ಗಳಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ಗಳಾಗ್ಲಿ, ಈ ಹಾಡಿಗೆ ಈ ಇನ್ಸ್ಟ್ರೂಮೆಂಟ್ ಬಳಸ್ಬೋದಿತ್ತಲ್ವಾ, ಇದನ್ನ ಯಾಕೆ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು. ಎಲ್ಲೋ ಅವಶ್ಯಕತೆನೇ ಇಲ್ದೇ ಇರೋ ಕಡೆ ವೈಲಿನ್ ಬಂದ್ಬಿಡುತ್ತೆ, ವೈಲಿನ್ ನೋಡಿದ್ರೆ ಬೊಂಬಾಟಾಗಿ ಕೇಳಿಸ್ತಿರುತ್ತೆ. ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ ಸಿನಿಮಾಗೆ ಅನ್ನೋದೇ ಒಂದ್ ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತಹ ಕ್ಷಣಗಳು. ಬಾಬಿ ಮ್ಯಾಮ್ ಅಷ್ಟೇ, ಶಿ ಇಸ್ ಅ ಗುಡ್ ಸಿಂಗರ್, ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಅಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್, ವಿಚ್ ಇಸ್ ವೆರಿ ಹೋಮ್ಲಿ, ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್. ಈಗ್ಲೂ ಅಷ್ಟೇ ಒಂಥರ ನನ್ನನ್ನ ಮಗಳ ತರನೇ ಅವರು ಕಂಪ್ಲೀಟ್ ಆಗಿ ನನ್ನನ್ನ ಟ್ರೀಟ್ ಮಾಡಿದ್ದಾರೆ. ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು, ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ. ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ, ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ. ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬಿ ಮ್ಯಾಮ್ನ ಮೀಟ್ ಮಾಡಿದ್ಯಾ ಅಂತಾನೆ ಕೇಳೋದು. ಅಷ್ಟು ಒಂದ್ ರೀತಿಯಾಗಿ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನ ಕಲ್ತಂತಹ ವಿಷಯಗಳು. ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು ನನ್ನ ಕೆಲಸ ಆಗ್ತಾ ಹೋಯ್ತು. ಒಂದು ಮ್ಯೂಸಿಕ್ ನ ಕಲಿಯೋದಾಗ್ಲಿ, ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಿದ್ದಾರೆ. ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನ ನಾನು 1000 ಸರ್ತಿ ಕೇಳಿದೀನಿ ಅನ್ಸುತ್ತೆ. ಹೆಂಗಿ ಮನುಷ್ಯ ಈ ತರ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರ್ದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ. ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ಅನ್ನೋ ಅಂತ ವಿಷಯ. ಈ ತರ ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಕನಸಾಗ್ಲಿ ನನ್ನ ಕೆಲಸ ಆಗ್ಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂತ ಜರ್ನಿ ಆಗಿತ್ತು ಇದು. ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಆಲ್ರೆಡಿ ಹಿರಿಯ ಕಲಾವಿದರು ಹೇಳಿದ ಹಾಗೆ ಒಂದು ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬಾ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ. ನನ್ನ 2ನೇ ಸಿನಿಮಾದಲ್ಲೇ ಒಂದು ಹೆಣ್ಣು ಮಗಳು ಈ ತರನೂ ಯೋಚನೆ ಮಾಡ್ಬೋದಲ್ವಾ ಕ್ಯಾರೆಕ್ಟರ್ ಬಗ್ಗೆ. ನಾನು ಹೆಣ್ಣು ಮಗಳೇ. ಕೆಲವು ಸರ್ತಿ ನಮ್ಗೆ ಬೇರೆ ನಿರ್ದೇಶಕರು ಅಂದ್ರೆ ಗಂಡು ಮಕ್ಳಿದ್ದಾಗ ಇವ್ರು ಯಾಕೆ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನ್ಸ್ತಿರುತ್ತೆ, ನಾವೇ ತಪ್ಪಿದೀವನೋ ಅಂತ ಅನ್ಸ್ತಿರುತ್ತೆ. ಬಟ್ ಇಲ್ಲ ಈ ಪಾಯಿಂಟ್ ಬಂದ್ರು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡುವಾಗ ನಂಗೆ ಅನ್ಸಿದಂತಹ ವಿಷಯ. ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲೂ ಅಷ್ಟೇ ನೋಡಿ, ಕೆಲಸನ ತುಂಬಾ ಚೆನ್ನಾಗಿ ಕಲಿತೆ ನಾನು. ಹಿರಿಯ ಕಲಾವಿದರು ಸೆಟ್ ಅಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಹೇಗಿರ್ತಾರೆ, ಕ್ಯಾಮ್ರಾನ ಹೇಗ್ ನೋಡ್ತಾರೆ, ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ, ಒಂದು ಹುಬ್ಬನ್ನ ಹಿಂಗ್ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋಂಥ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು, ಸುಮ್ನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಇಂಥ ವಿಷಯಗಳನ್ನೆಲ್ಲ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದ್ ಕಡೆ. ಇನ್ನೊಂದ್ ಕಡೆ ಈಗ ಶೈನ್ ಅವ್ರಾಗ್ಲಿ, ನಾನಾಗ್ಲಿ, ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ, ನಾವೆಲ್ಲ ಮಜಾ ಮಾಡ್ತಿದ್ದಂತಹ ರೀತಿ, ನಾವೆಲ್ಲ ಸಿನಿಮಾವನ್ನ ನೋಡ್ತಿದ್ದಂತಹ ರೀತಿ, ಇದೆಲ್ಲ ಕೂಡ ನಾನು ತುಂಬಾನೇ ಕಲ್ತಿದ್ದೀನಿ.
ಇಷ್ಟೇ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ಟ್ ಮ್ಯಾರಿಡ್ಗೆ. ಕಥೆ ಅಂತ ಬಂದಾಗ ನಮ್ಮ ಜಸ್ಟ್ ಮ್ಯಾರಿಡ್ ಚಿತ್ರ ನೀವೆಲ್ಲ August 22ನೇ ತಾರೀಕು ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಸೂರ್ಯ ಸಹನಾ ಮದ್ವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ, ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ಸ್ ಅಲ್ಲಿ ಕುಟುಂಬದ ಸಮೇತ ಹೋಗಿ ಮದ್ವೆನ ನೋಡಿ. ಯಾಕಂದ್ರೆ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದ್ರೆ ಎಂಟರ್ಟೈನ್ಮೆಂಟ್, 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 ಎಂಟರ್ಟೈನ್ಮೆಂಟ್. ಮದುವೆ ಅನ್ನೋಂತಹ ಒಂದು ಸೆನ್ಸಿಟಿವ್ ಅಂಶವನ್ನ ಇಟ್ಕೊಂಡು ಜೀವನವನ್ನ ನಾವು ಎಷ್ಟು ಲೈಟ್ ಆಗಿ ಕನ್ಸಿಡರ್ ಮಾಡಬಹುದು, ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ. ಅದು ಎಲ್ಲಾ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ. ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು, ದೊಡ್ಡವರು ಹಿರಿಯರು ಕೂಡ ಬಂದು ನೋಡಬಹುದು, ಎಲ್ಲ ಏಜ್ನವರು ಬಂದು ನೋಡಬಹುದು, ಸಂಗೀತವನ್ನ ಇಷ್ಟಪಡೋರು ನೋಡಬಹುದು, ಸಾಹಿತ್ಯವನ್ನ ಇಷ್ಟಪಡೋರು ನೋಡಬಹುದು. ಬಣ್ಣಗಳನ್ನ ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ. ನೀವೀಗ ಆಲ್ರೆಡಿ ಟ್ರೈಲರ್ ನೋಡಿದೀರಾ, ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ. ಅಂಡ್ ನಿಮ್ಗೆ ಫೈಟಿಂಗ್ ಬೇಕಾ, ಆಕ್ಷನ್ ಬೇಕಾ, ಶೈನ್ ಅವರು ಸೂಪರ್ ಆಗಿ ಫೈಟ್ ಮಾಡಿದ್ದಾರೆ. ನಿಮ್ಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ, ಶ್ರೀಮಂತ್ ಸರ್ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಕಾಮಿಡಿ ಬೇಕಾ, ರವಿಶಂಕರ್ ಸರ್ ಇದ್ದಾರೆ. ಅಂಡ್ ನನಗೆ ಪರ್ಸನಲಿ ವಾಣಿ ಮ್ಯಾಮ್ ಜೊತೆ ಕೂತ್ಕೊಂಡಾಗ ಸಂಗೀತವನ್ನ ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆನ್ ಸ್ಕ್ರೀನ್ ಹೇಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಕಲ್ತಿದ್ದೀನಿ. ಇಲ್ಲಿ ಎಲ್ಲಾ ಒಂಥರ ಕಲೆಗೆ ಬೇಕಾಗುವಂತಹ ಎಲ್ಲಾ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ತುಂಬಾ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನ ಬಿಚ್ಚಿ ಕೂತ್ಕೊಂಡು ನೋಡೋ ಅಂತಹ ಸಿನಿಮಾ ಆಗಿದೆ. ಸೀರಿಯಸ್ ಆಗಿ ಏನಾಗುತ್ತೆ ಅಂತಲ್ಲ, ಏನಾಗುತ್ತೆ ಅಂತ ನಿಮ್ಗೆ ಅನ್ಸ್ತಿದ್ರು ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾ ಕರೆಕ್ಟ್ ಹಿಂಗಿರ್ಬೇಕು, ಓ ವೆರಿ ಗುಡ್ ವೆರಿ ಗುಡ್, ಈ ತರ ನಿಮ್ಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡುತ್ತೆ ನಮ್ ಸಿನಿಮಾ. ಅಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆನ್ತಟ್ಟಿ ಇನ್ನು ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಜಸ್ಟ್ ಮ್ಯಾರಿಡ್ ಅನ್ನೋದು ನಮ್ಮ ಮಗು, ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ. August 22 ನಿಮ್ಮ ಕೈಗೆ ಅದನ್ನ ನಾವು ಕೊಡ್ತಾ ಇದೀವಿ. ಅದನ್ನ ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ. ಕಲಾವಿದರಿಗೆ ಒಳ್ಳೇದಾಗ್ಲಿ, ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ, ಹಾಗೆ ಪಾಪ ಮಾಧ್ಯಮ ಮಿತ್ರರೆಲ್ಲ ಯಾರು ಅಂದಿದ್ದೀರಾ, ನಿಮ್ಗೂ ಒಳ್ಳೇದಾಗ್ಲಿ. ನಿಜವಾಗ್ಲೂ ಹೇಳ್ತೀನಿ, ಹೊಸಬ್ರಿಗೆ ಒಂದ್ ರೀತಿ ಮಗಳ ತರ ಟ್ರೀಟ್ಮೆಂಟ್ ಕೊಡ್ತೀರಾ. ಇಲ್ಲಿ ಹಾಲ್ ಒಳಗಡೆ ಬಂದ ತಕ್ಷಣನೇ ಏನೋ ಒಂಥರ ಟೆನ್ಷನ್, ನರ್ವಸ್ನೆಸ್ ಇರೋದಿಲ್ಲ. ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ. ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೋತಿರೋ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ. ಜಸ್ಟ್ ಮ್ಯಾರಿಡ್ಗೆ ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ. ನಿಮ್ಮ ಮಗುಗೆ ಜಸ್ಟ್ ಮ್ಯಾರಿಡ್ ಆಗೋವರೆಗೂ ನಾವು ಕಾಪಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಅದ್ಭುತ ಕಲಾವಿದರಿಂದ ಅತ್ಯದ್ಭುತ ಕಾಂಪ್ಲಿಮೆಂಟ್ಸ್ ನಿಮ್ಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್ ಟು ಯು ಅಂಕಿತಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೀಗ ಮೋಕ್ಷೇಂದ್ರ ಅವರ ಒತ್ತಾಯದ ಮೇರೆಗೆ ಕೊನೆಯದಾಗಿ ಇಬ್ರು ಮಾತನಾಡ್ತಾ ಇದ್ದಾರೆ. ನಮ್ಮ ಸಿನಿಮಾದ 2 ಆಧಾರ ಸ್ತಂಭಗಳು, ನಮ್ಮ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರೋರು. ಕರೆಕ್ಟ್ ಅಲ್ವಾ? ವೆಂಕಟೇಶ್ ಸರ್ ಹೇಳಿ ಆಯ್ತು ಅಲ್ಲಿ. ಇದೀಗ ನಮ್ಮ ಆಧಾರ ಸ್ತಂಭಗಳನ್ನ ಪ್ರೀತಿಯಿಂದ ಕರೆಯುವಂತಹ ಸಮಯ. ಒಬ್ರು ಭಾರತೀಯ ಚಿತ್ರರಂಗಕ್ಕೆ ಸಿಕ್ಕಂತಹ ಅತ್ಯದ್ಭುತ ಸಂಗೀತ ನಿರ್ದೇಶಕರು ಇದೀಗ ನಿರ್ಮಾಣದ ಮೂಲಕ, ABBS ಸ್ಟುಡಿಯೋದ ಮೂಲಕ ಚಿತ್ರರಂಗಕ್ಕೆ ಮತ್ತಷ್ಟು ಕೊಡುಗೆಯನ್ನ ನೀಡೋದಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಬಿ ಅಜನೀಶ್ ಲೋಕನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಯಲ್ಲಿಯೇ ಅಮೇಸಿಂಗ್ ಮ್ಯೂಸಿಷಿಯನ್, ಒಳ್ಳೆಯ ಹಾಡುಗಾರ್ತಿ, ಸಂಗೀತ ನಿರ್ದೇಶಕಿಯಾಗಿ ಇದೀಗ ಫುಲ್ ಫ್ಲೆಜ್ಡ್ ನಿರ್ದೇಶಕಿಯಾಗಿ ನಮ್ಮ ಮುಂದೆ ಬರ್ತಿದ್ದಾರೆ. ವೆರಿ ವೆರಿ ಟ್ಯಾಲೆಂಟೆಡ್ CR ಬಾಬಿ ಮ್ಯಾಮ್. ಪ್ರೀತಿಯ ಸ್ವಾಗತ ನಿಮ್ಗೆ. ಎಲ್ರನ್ನು ಮದುವೆಗೆ ರೆಡಿ ಮಾಡಿಸಿ ನೀವು ಕೂಡ ರೆಡಿಯಾಗಿ ಬಂದಿರೋದು ಖುಷಿ ಆಯ್ತು. ಎಸ್, ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ CR ಬಾಬಿ ಮ್ಯಾಮ್. ಅವ್ರ ಮಾತು ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ನಿಮ್ಗೆ ಕೊಡೋಣ ಅಂತ. ನೋಡಿ, ಅಲ್ಲಿ ಅನೂಪ್ ಭಂಡಾರಿ ಸರ್ ಕಾಣಿಸ್ತಾ ಇದ್ದಾರೆ, ವಾಣಿ ಹರಿಕೃಷ್ಣ ಮ್ಯಾಮ್ ಕಾಣಿಸ್ತಾ ಇದ್ದಾರೆ. ಅಜನೀಶ್ ಸರ್ನ ಯಾಕೆ ಬಿಟ್ರಿ ಆಕ್ಟಿಂಗ್ಗೆ ಅಂತ? ಎಲ್ರಿಗೂ ನಮಸ್ಕಾರ. ಅಜನೀಶ್ ಸರ್ ಈಸ್ ಈಕ್ವಲ್ ಟು ಮ್ಯೂಸಿಕ್. ಹೌ ಮೆನಿ ಆಫ್ ಯು ಅಗ್ರಿ? ಎಷ್ಟು ಜನ ಅಗ್ರಿ ಮಾಡ್ತಾರೆ ಹೇಳಿ? ಎಸ್. ಸೊ ಸರಸ್ವತಿ ಪುತ್ರ ಅವರು. ಸೊ ಮ್ಯೂಸಿಕ್ ಮಾಡಿದ್ರೇನೆ ಚಂದ. ಅಂಡ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಇವತ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಿಲ್ತಿದ್ದೀವಿ ಅಂದ್ರೆ ನಿಮ್ಮ ಆಶೀರ್ವಾದ ಅಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ ಇಂದಾನೇ ಈ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ ಇಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್
ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತೀವಿ. ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ವರ್ ಏಬಲ್ ಟು ಐಡೆಂಟಿಫೈ. ಈ ತರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ವಾ. ದೀಪಿಕಾ ಪಡುಕೋನೆ, ಶಿ ಇಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ್ ಗುರುತಿಸ್ಕೊಂಡಿಲ್ಲ ಅಂದ್ರೆ then easily they will go to other states. So from Deepika Padukone till so many heroines are there. And today Ankita Amar, she's done a beautiful, she's a wonderful heroine. Please ಕಳಿಸ್ಕೊಬಿಡಿ. Do not lose her, because ನಾವು ಗುರುತಿಸ್ಕೊಂಡಿಲ್ಲ ಅಂದ್ರೆ again there are opportunities that we are only losing. And today Shruti ma'am and Malavika Avinash ma'am, both of them are glowing. ಅವರು ಇವತ್ತು ವಿ ಟೋಲ್ಡ್ ದೆಮ್ ಟು ಕಮ್ ಆಸ್ ಬ್ರೈಡಲ್ ತರ ಬರ್ಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅವರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, isn't it? So all the time they are evergreen 16. So ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡ್ಲಿ, ಸೊ ದೆನ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕೊಡಿಲಿ. ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬಾ ಜಾಸ್ತಿ ಮಾತಾಡಿದೀವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೀನಿ. ಬಟ್ ತುಂಬಾ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಅಂಡ್ ಕ್ರೂಗೂ, ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಅಂಡ್ ವೆಲ್ಕಮ್. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬಾ ಖುಷಿ ಆಗ್ತದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ರಿಲೀಸ್ ಆಗ್ತದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು, ನನ್ನ ಬೆನ್ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋ ಲೆವೆಲ್ಗೆ ಬಂದಿದೆ. ಇದೆಲ್ಲಾನು ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟರ್ಗೆ ಬಂದು, ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬಾ ಕನಸಿಟ್ಕೊಂಡಿದ್ದೀವಿ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೀರಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನಂಗೆ ಡೈರೆಕ್ಷನ್ ಅಂದ್ರೆ ತುಂಬಾ ಇಷ್ಟ, ಏನೋ ಸಿನಿಮಾದಲ್ಲಿ ಇರ್ಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮ್ಯೂಸಿಕಲ್ಲಿ ನಾವು ಅನ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಲುಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನ ತಂದೆ ನಿಲ್ಲಿಸಿದ್ರು. ಇವತ್ತು ಅದ್ರಲ್ಲಿ ಜೊತೆಗೆ ಕಂಡ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ತರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ. ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬಾ ಖುಷಿ ಆಗ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ದೀವಿ. ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗ್ಲಿ ಎಲ್ಲಾ ಸಿನಿಮಾಗೆ ವರ್ಕ್ ಮಾಡಿದವ್ರೇನೆ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ಯಾಕಂದ್ರೆ ನಾವು ಡೈಲಿ ನಮ್ಮ ಸಿನಿಮಾಗೆ ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದ್ರದ್ದು ರಿಯಲೈಸೇಷನ್ ಇರೋದಿಲ್ಲ. ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ರಂತ್ರು ನೋಡ್ಬೇಕಾದ್ರೆ, ಹೌದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಬಾಬಿಮ್ಮ ಅನ್ಸ್ತು ನನಗೆ. ಅಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೆ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿ ಅವರು. ಅದನ್ನ ಸತೆ ಎಷ್ಟು ದಿವಸ ಅಂತ ಹೇಳಿದ್ರು. ಸೊ ನಾನು ಒಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದ್ರೆ ಮ್ಯೂಸಿಕ್ ಏನೆ ಅಜಣ್ಣ, ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನೀನು ಹೋಗ್ಬಾರ್ದು, ಮ್ಯೂಸಿಕಲ್ ಇದು, ಲೆಟ್ ಮೀ ಡೂ ದ ಥಿಂಗ್ಸ್ ಅಂತ. ಅಂಡ್ ಶಿ ಈಸ್ ಕೇಪಬಲ್ ಆಫ್. ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗ್ ಫಿನಿಶ್ ಮಾಡಿದ್ರು ಅಂತ ನನಗೆ. ಯಾಕಂದ್ರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾರೆ, ಹೆಂಗ್ರೀ ಮಾಡ್ತೀರಾ ಸಿನಿಮಾ ಅಜನೀಶ್, ಯಪ್ಪ ನಮ್ ಕೈಲಿ ಆಗಲ್ಲಪ್ಪ. ಇನ್ನೊಂದ್ಸತಿ ಅಜ್ಜಣ್ಣ ನಾನ್ ಪ್ರೊಡಕ್ಷನ್ ನಿಲ್ಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಶ್ವ ಶೆಟ್ಟಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದು ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ, ಇದು ರಿಲೀಸ್ ಆಗಿಂತ ಮುಂಚೆನೆ ನನಗೆ ಬರ್ತದೆ. ಅಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ನನ್ನ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಪ್ರೊಡಕ್ಷನ್ ಹೌಸ್.
ಮತ್ತೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮ್ ಇಂದನೇ ಶುರು ಮಾಡ್ತೀನಿ. ಮ್ಯಾಮ್ ವಾಟ್ ಯಾ, ಎಲ್ಲಾರು ಹೇಳಿದ್ದು ನಿಮ್ ಎಪಿಸೋಡ್ ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ ಎಪಿಸೋಡೇ ಮಾತಾಡಿದ್ದು ಎಲ್ಲರನ್ನು. ಅಂದ್ರೆ ಕೆಲವೊಬ್ರು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರಲ್ಲ ಅವರು ಆ ಮಲಯಾಳೀಸು ಆ ಲೆವೆಲ್ಗೆ ಎಕ್ಸ್ಪ್ರೆಷನ್ ಕೊಡದೆ ದೊಡ್ಡ ವಿಚಾರ. ಹೌದಾ, ಕೊಳ್ಳಂ, ಮೇಡಮ್ರೆ ಕೊಳ್ಳಂ ಅಂತಾರೆ. ಅಲ್ಲೇ ಓಕೆ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾ ಇತ್ತು. ಅಂಡ್ ಮಾಡಕ್ ಮ್ಯಾಮ್, ನೀವು ಬಂದು ಒಂದ್ ಎರಡೇ ಪಾತ್ರ ಆದ್ರೂ ನಿಮ್ ನೋಡಿ ನಂಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನಂಗೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರ್ಲಿ, ಅದು ಇಂಗ್ಲಿಷ್ ಆಗಿರ್ಲಿ, ಕನ್ನಡ ಆಗಿರ್ಲಿ, ನಾನು ಈಗ ನೋಡ್ತೀನಲ್ಲ ಹೆಂಗ್ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹೆಂಗ್ ತೋಚತಿ ಅವರಿಗೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾರೆ ಅಂತ ಅನ್ಸತ್ತೆ ನನಗೆ, ಹಿಂಗೂ ನಾನು ಮಾತಾಡ್ಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನಂಗೆ ಅಷ್ಟೇ ಹೆದರಿಕೆ ಆಯ್ತು. ನನಗೆ ತುಂಬಾ ನಂಗೆ ಚಿಕ್ಕನಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ, ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು. ಸೊ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಂಡ್ ಅವ್ರ ಮಗನಾಗಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸಡನ್ ಆಗಿ ಹೆಸರು ಜ್ಞಾಪಕ ಗೊತ್ತಿಲ್ಲ. ಅಭಿನವ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನ್ ಹೇಳಿ, ನನಗೆ ಕೋಪ ಬರ್ತಾ ಇತ್ತು ಒಂದೊಂದ್ಸತಿನೂ ಶೂಟಿಂಗ್ ಅಂತ ಬಂದಾಗ. ತುಂಬಾ ಕ್ಯಾಶುವಲ್ ಆಗಿರ್ತಾರೆ, ಆದ್ರೆ ಮಾತ್ರ ಕ್ಯಾಮ್ರಾ ಅನ್ಕೂಡ್ಲೆ ಸುಮ್ಮನೆ ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿ ಅವ್ರು ಹೇಳೋರು. ಅಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ನಮಗೆ ನಿಜವಾಗ್ಲೂ ನೀವು ಆಕ್ಟ್ ಮಾಡಿದಾಗ ಕಾಂತಾರ ಇದರಲ್ಲಿ ನಂಗೆ ತುಂಬಾ ಕೋಪ ಬಂದಿತ್ತು. ಅಂದ್ರೆ ನಿಮ್ಮ ಆಟಿಟ್ಯೂಡ್ ಇತ್ತಲ್ಲ, ನಮ್ಗೆ ಅದು ಅನ್ಸುತ್ತೆ ಅಲ್ವಾ ನಮಗೆ, ಹೌದಾ ಎಷ್ಟು ಧೈರ್ಯ ಇದ್ರೋ ದೈವದ ಮುಂದೆ ಈ ತರ ಬಂದು ಹೇಳ್ತಾನೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಂಗೆ. ಮತ್ತೆ ಅಂಕಿತ್ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಯು ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಂಡ್ ಶ್ರೀಮಂತ್ ಸರ್ ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ನಿಮ್ಮ ಎಲ್ಲಾ ರೋಲ್ಸ್ ಅಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಹೇಳುತ್ತೆ ಸಿನಿಮಾದಲ್ಲಿ ನಾನು ನಿಮ್ಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೆಯಲ್ಲ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು. ನನಗೆ ಸಿನಿಮಾ ಹಂಗೆ ನೋಡಕ್ಕಾಗೋದು. ನನಗೆ ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ ಶುರು ಆಗುತ್ತೆ. ನನಗೆ ಹಂಗೇನೆ ಫೀಲ್ ಮಾಡಕ್ಕಾಗೋದು. ನಾನು ಮ್ಯೂಸಿಕ್ ಮಾಡ್ಬೇಕು ಹಾಗೆ ಮಾಡಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲಿಮ್ಸ್. ಅದೇ ತರ ನೀವು ಕಾಂಚನದಲ್ಲಿ ಹಿಂಗ್ ಅನ್ಕೊಂಡ್ ಬಿದ್ದೋದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ವಿ ಆರ್ ವೈಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್, ಕಾಂಚನ 4. ಅಂಡ್ ಥ್ಯಾಂಕ್ ಯು ಸರ್. ನಾವು ವಿ ಕಾಲ್ಡ್ ಯು, ವಿ ರಿಕ್ವೆಸ್ಟೆಡ್ ಯು, ನೀವು ಬಂದು ಆಕ್ಟಿಂಗ್ ಮಾಡ್ಕೊಟ್ರಿ. ಈಗಲ್ಲ, ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡ್ಬೇಕಾದ್ರೆ ಬಂದು ಆಕ್ಟ್ ಮಾಡ್ಕೊಟ್ರಿ. ಸೊ ವಿ ಆರ್ ಇನ್ ಡೆಪ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್. ಹುಕ್ ಸ್ಟೆಪ್ ಇವಾಗೆಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ಮ್ಯಾಮ್. ಇನ್ 10 days ಇರ್ರಿ, ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ. ಐ ಆಮ್ ಶೋರ್ ಅಬೌಟ್ ದಟ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಅಂಡ್ ನಮ್ಮ DOP ಪಾರ್ಥಿಬನ್ ಸರ್ ಅವ್ರು ಬಂದಿಲ್ಲ ಪಾಪ, ಅಲ್ಲಿ ಫೈನಲ್ ಔಟ್ ತೆಗಿಯಕ್ಕೆ ಕಷ್ಟಪಡ್ತಾ ಇದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾ ಇರೋ ಕಷ್ಟ. ಯಾಕಂದ್ರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಾನು ಹಂಗೆ ಅಲ್ಲಿ ಕುತ್ಕೊಂಡಿರ್ತೀನಿ. ಸೊ ಲಕ್ಕಿಲಿ ಈ ಒಂದು 15 ದಿವಸ ಮುಂಚೆನೆ ಔಟ್ಪುಟ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಸಿನಿಮಾ ಆದ್ರೆ ನಾನು ಬರಲೇಬೇಕು. ಸೊ ನಾನು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಹಿಡಿದು ಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್, ರಿಯಲಿ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಂಗೆ ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಹುಲಿಯಾ ಎಲ್ಲ ಐ ವಾಸ್ ಎ ಬಿಗ್ ಫ್ಯಾನ್ ಆಫ್. ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನಂಗೆ ಗೊತ್ತಿರಲಿಲ್ಲ. ಅಂದ್ರೆ ನನಗೊಂಥರ ನನಗೆ ಅನ್ನೋರು ಸರ್ ಅಂತ ಇದ್ದೆ ನಾನು ಹೋಗಿ, ಆದ್ರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರ್ಲಿಲ್ಲ. ಅವ್ರು ಎಷ್ಟು ಸಾಫ್ಟ್ ಅಂದ್ರೆ ದ ವೇ ಹಿ ಕಮ್ಸ್ ಅಂಡ್ ಆಕ್ಟ್ ಮಾಡಕ್ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ ಓನ್ಲಿ. ದಟ್ಸ್ ವೈ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿರೋದು. ಥ್ಯಾಂಕ್ ಯು ದೇವರಾಜ್ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ನಿರ್ವಹಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನೂಪ್ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದ್ರೆ ಚಿತ್ರರಂಗ. ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ.
ಆಮೇಲೆ ಶ್ರುತಿ ಹರಿಹರನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ತುಂಬಾ ಚೆನ್ನಾಗೂ ಕಾಣ್ತಾರೆ ಕೂಡ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ. ನಮ್ಮ ರಕ್ಷಿತ್ ಶೆಟ್ಟಿ, ನನ್ನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ರಿಸಲ್ಟ್ ಕ್ಲಾಪ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು. ಕಿಚ್ಚ ಸುದೀಪ್ ಸರ್ ABBS ಲೋಗೋನ ನಮಗೆ ರಿಲೀಸ್ ಮಾಡಿಕೊಟ್ರು. ವಿಜಯ್ ಪ್ರಕಾಶ್ ಅವರು ಮಹತಿ, ಅವರ ಧರ್ಮಪತ್ನಿಯವರಾದ ಮಹತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಉಪ್ಪಿ ಸರ್ ಮತ್ತೆ ನನ್ನ ಸ್ನೇಹಿತರಾದ ನಿಧಿಲನ್ ಸ್ವಾಮಿನಾಥನ್, ಮಹಾರಾಜ ಸಿನಿಮಾದ ಡೈರೆಕ್ಟರ್, ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರಂ ಸಿನಿಮಾ ಡೈರೆಕ್ಟರ್, ಅವ್ರು ಬಂದು ನಮಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು. ಇದು ಮೊದಲನೇ ಸ್ವಾಗತನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ನಮಗೆ ರಿಲೀಸ್ ಮಾಡಿಕೊಟ್ರು. ಕೇಳೋ ಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು. ಡಾಲಿ ಧನಂಜಯ ಅವರು ಮಾಂಗಲ್ಯಂ ತಂತು ನಾಯನ ರಿಲೀಸ್ ಮಾಡಿಕೊಟ್ರು. ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ ಬಿ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ಹಾಡು ರಿಲೀಸ್ ಮಾಡಿಕೊಟ್ರು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿಯಿಂದ. ಐ ಆಮ್ ಸೋ ಹ್ಯಾಪಿ. ಇವರೆಲ್ಲರಿಗೂ ಇಲ್ಲಿಂದನೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು, ಪ್ರತೀಕ್ ಶೆಟ್ಟಿ ಅವರು ಆಗಿರ್ಬೋದು, ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀರಾ ಅಮರ್. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ವರ್ಕ್ ಟುಗೆದರ್ ಇನ್ ಫ್ಯೂಚರ್. ಅಂಡ್ ಪ್ರತಿಯೊಬ್ಬರಿಗೂ ನಾನು ಮರ್ತೋದೆ, ಇನ್ಯಾರಿಗೂ ನನಗೇನು ಜ್ಞಾಪಕ ಬರ್ತಾ ಇಲ್ಲ. ಸೊ ಎಲ್ಲ ಧನ್ಯವಾದಗಳು. ಇವ್ರು ನೀರು ಕುಡ್ದಾಗಿದೆ. ಓಟಿಗೆ ಮಾಡಿ ಅಜನೀಶ್ ಸರ್, ಬಿಫೋರ್ ದ್ಯಾಟ್ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ನಿಮ್ಗೂ ಕೂಡ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ನಿರ್ದೇಶಕಿಯನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಎಸ್ ಮಾ. ಸೊ ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಆಗಲಿಲ್ಲ ನನಗೆ. ಬಟ್ ನಾನು ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡುವಾಗ ನನಗೆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ನನಗೆ ಎಲ್ಲ ಆರ್ಟಿಸ್ಟು ಸಿಕ್ಕಿದ್ದಾರೆ ನನಗೆ. ಸೊ ಶ್ರುತಿ ಮ್ಯಾಮ್ ಆಗಲಿ, ಮಾಲವಿಕಾ ಅವಿನಾಶ್ ಮ್ಯಾಮ್ ಆಗಲಿ, ಶ್ರೀಮಂತ್ ಸರ್ ಆಗಲಿ, ಸೊ ಪ್ರತಿಯೊಬ್ಬರದೇ ಅದು ಹೇಗೆ ಹೇಳೋದಂತ. ಆಮೇಲೆ ನನಗೆ ಕಾಸ್ಟ್ಯೂಮ್, ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಕಾಸ್ಟ್ಯೂಮ್ ಡಿಸೈನರ್, ಮ್ಯಾಮ್ ಇವರೆಲ್ಲ ಎಷ್ಟು ದೊಡ್ಡ ಆರ್ಟಿಸ್ಟ್, ಹೌ ಐ ಗೋಯಿಂಗ್, ನಿಮ್ದು ಯು ಆರ್ ಅ ಡೆಬ್ಯೂ ಡೈರೆಕ್ಟರ್, ಹೌ ಐ ಗೋಯಿಂಗ್ ಟು ಮ್ಯಾನೇಜ್ ಅಂತ. ಇಲ್ಲ ನಾನು ಆಯ್ಕೆ ಮಾಡ್ಕೊಂಡು ವಾಟ್ ಎವರ್ ಐ ಹ್ಯಾವ್ ಕ್ಯಾರೆಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಥ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇನೆ ಐ ಕ್ಯಾನ್ ಗಿವ್ ದ ಪ್ರಾಪರ್. ಇಲ್ಲಿದ್ರೆ ಕಷ್ಟ ನನಗೆ, ಐ ಕ್ಯಾನ್ ನಾಟ್. ಬಿಕಾಸ್ ಅಷ್ಟು ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್ನ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದಟ್ ಮೈಟ್ ಬಿ ಶ್ರುತಿ ಮ್ಯಾಮ್ ಆಗಲಿ, ದೇವರಾಜ್ ಸರ್ ಆಗಲಿ, ಮಾಲವಿಕಾ ಅವಿನಾಶ್ ಮ್ಯಾಮ್ ಆಗಲಿ, ವಂಡರ್ಫುಲಿ ದೇ ಹ್ಯಾವ್ ಡನ್. ಸೊ ನನಗೆ ಅದು ತುಂಬ ಈಸಿ ಆಯಿತು. ಎಲ್ಲರೂ ಕೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದ್ದಾರೆ, ಇಷ್ಟು ಸ್ಟಾರ್ಸ್ ಇದ್ದಾರೆ, ಕಷ್ಟ ಆಯ್ತಾ? ಇಲ್ಲ ಏನು ಅವರೆಲ್ಲ ಹಿಂಗಿರ್ತಾರೆ, ಕಷ್ಟ ಅಲ್ಲ ಅವರೆಲ್ಲ ಮೇಂಟೈನ್. ಇಲ್ಲ, ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಡೆಪ್ತ್ ಇರೋದು ಅವ್ರಿಗೆ ಈಸಿ. ಅಂದರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್, ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿ ದೇ ವಿಲ್ ಡೂ, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅಂದೇನ. ಸೊ ಇಟ್ ಹ್ಯಾಪನ್. ಆಮೇಲೆ ಶ್ರೀಮಂತ್ ಸರ್ಗೆ ನಾನು ಕೇಳಿರೋದು ಮೇ ಬಿ 10 days 8 days ಅಷ್ಟೇ ಕಾಲ್ ಶೀಟ್ ಕೇಳಿದೆ. ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗಂದರೆ 15 years ಬಿಫೋರೇ ನಾನು ಡೆಮೋ ಶೂಟ್ ಮಾಡಬೇಕು, ಅಂದರೆ ಫಿಲ್ಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟರ್ ಎಲ್ಲ ಹೇಳಿ ಬಂದೆ. ಆಮೇಲೆ ನೋಡಿದ್ರೆ ಅದು ಎಷ್ಟು ಬಜೆಟ್, ಹ್ಯೂಜ್ ಬಜೆಟ್ ಇತ್ತು. ದೆನ್ ಐ ಥಾಟ್ ಓಕೆ, ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಅದನ್ನು ಕನ್ಸ್ಟ್ರಕ್ಷನ್, ಆ ಬ್ರಿಡ್ಜ್ ಪ್ರಾಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಾಂಗ್ ಹೋಗೋಣ, ಆಮೇಲೆ ನೋಡೋಣ ಅದನ್ನ ಅಂತ ಬಿಟ್ಟೆ. ಆಮೇಲೆ ಹೋಗ್ತಾ ಡೆಮೋ ಶೂಟ್ ಮಾಡಿದೆ. ಆ್ಯಂಡ್ ಹೀ ಕಾಲ್ಡ್ ಮೀ, ನೀವು ಹೇಳಿರೋದು ಪಾತ್ರ ನನ್ನ ಮೈಂಡಲ್ಲಿ ಇದೆ, ಅದು ಬಿಟ್ಟು ಹೋಗ್ತಾ ಇಲ್ಲ. ಸೊ ವೈ ಡೋಂಟ್ ಯು ಡೂ ಒನ್ ಡೆಮೋ ಶೂಟ್ ಸೊ ದ್ಯಾಟ್ ಐ ವಿಲ್ ಕಮ್. ಸೊ ಶ್ರೀಮಂತ್ ಸರ್ ವಾಸ್ ನಾಟ್ ಅ ಪರ್ಸನ್ ಹೂ ಇಸ್ ನಾಟ್ ಹ್ಯಾವಿಂಗ್ ಮೂವಿ ಅಂತ ಇಲ್ಲ. ಎವ್ರಿ ಡೇ ವಿಲ್ ಬಿ ಬ್ಯುಸಿ, ಎವ್ರಿ ಡೇ ಅಷ್ಟು ಬ್ಯುಸಿ ಆರ್ಟಿಸ್ಟ್. ಸೊ ಇನ್ ಸ್ಪೈಟ್ ಆಫ್ ದಟ್ ಬ್ಯುಸಿ ಸ್ಕೆಡ್ಯೂಲ್ ನನಗೆ ಟೈಮ್ ಕೊಟ್ಟು ಹಿ ಕೇಮ್, ಶೂಟಿಂಗ್ ಮಾಡಿ, ಡೆಮೋ ಶೂಟ್ ಒಂದು ಮಾಡಿ ಹೋದ್ರು ಅವರು. ದೆನ್ ಹೀಲ್ ಕಾಲ್, ಯಾವಾಗ ಶೂಟ್ ಮಾಡ್ತೀರಾ, ಯಾವಾಗ ಫಿಲ್ಮ್ ಸ್ಟಾರ್ಟ್? ಇಲ್ಲ ಸರ್ 10 years. ಆ 10 years ಅಲ್ಲಿ ಅದೇ ಇಂಟ್ರೆಸ್ಟ್ ನಲ್ಲಿ ಹೀಲ್ ಕಾಲ್ ಮೀ. ಸೊ ಹಿ ಹ್ಯಾಸ್ ಆಕ್ಟೆಡ್ ವಿತ್ ಇಳೆಯ ತಲಪತಿ ವಿಜಯ್ ಅವರು, ಯು ನೋ. ಸೊ with all the artists, especially with Kamal Haasan, Rajnikant, everybody he is acting.
ಬಟ್ ಸ್ಟಿಲ್ ನನ್ನ ಒಂದು ಡೆಬ್ಯೂ ನಾಟ್ ಇವನ್ ಐ ಆಮ್ ನಾಟ್ ಡಿರೆಕ್ಷನ್ ಶುರು ಮಾಡಿಲ್ಲ, ಬಟ್ ಸ್ಟಿಲ್ ಹಿ ಯೂಸ್ ಟು ಕಾಲ್. ಆ 10 years ಅದೇ ಇಂಟ್ರೆಸ್ಟ್. ಎವ್ರಿ ಮಂತ್ ಹಿ ವಿಲ್ ಸೆಂಡ್ ಅ ಮೆಸೇಜ್, ವಿಡಿಯೋ ಮೆಸೇಜ್ ನನಗೆ. ಹಿ ವಿಲ್ ಬಿ ಪುಷಿಂಗ್. ಅಂಡ್ ನೆಕ್ಸ್ಟ್ ನಾನು ಥ್ಯಾಂಕ್ ಮಾಡಬೇಕಾಗಿರೋದು ಅಜನೀಶ್ ಸರ್. ಅಜನೀಶ್ ಸರ್ ಬಂದು ಸ್ಟಾರ್ಟಿಂಗ್ ಇಂದ ನನ್ನ ಮೇಲೆ ಯಾವಾಗ ಏನು ಅಜ್ಜಿ ಆದ್ಮೇಲೆ ಡೈರೆಕ್ಷನ್ ಮಾಡ್ತೀರಾ ಸೀರಿಯಸ್ಲಿ ಅಷ್ಟು ಕೋಪ ಬಂದ್ಬಿಟ್ಟಿದ್ದಾರೆ. ನಾನು ಇಲ್ಲ ಜನ ಈಗ ಕಾಂತಾರ ನಡೀತಾ ಇದೆ, ಈಗ ಮ್ಯಾಕ್ಸ್ ನಡೀತಾ ಇದೆ, ಈಗ ಅದು ಒಂದೊಂದು ಫಿಲ್ಮ್ ಹೇಳ್ತಾ ಇರ್ತೀನಿ. ಇಲ್ಲ ಫಸ್ಟ್ ಯು ಸ್ಟಾರ್ಟ್, ಯು ಹ್ಯಾವ್ ಟು ಸ್ಟಾರ್ಟ್, ಇಟ್ಸ್ ಟೈಮ್ ಅಪ್ ನೌ. ನೀವು ಇಲ್ಲ ಅಂದ್ರೆ ಅವರೇ ಅನೌನ್ಸ್ ಮಾಡ್ಬಿಟ್ರು. ಹಿ ಓನ್ಲಿ ಕಾಲ್ಡ್ ವೆಂಕಟೇಶ್ PR ಅವ್ರನ್ನ ಸರ್ನ ಕರೆಸಿ ಹಿ ಓನ್ಲಿ ಅನೌನ್ಸ್ಡ್ ಅಂಡ್ ಹಿ ಸೆಡ್ ಇಟ್ಸ್ ಟೈಮ್ ಯು ಹ್ಯಾವ್ ಟು ಗೋ. ಸೊ ಶೂಟಿಂಗ್ ಶುರು ಮಾಡಿ ಅಗೇನ್ 50 ದಿವಸ ಐ ಟುಕ್ ಅ ಬ್ರೇಕ್. ಯಾಕೋ ನನಗೆ ಐ ಸೆಡ್ ನೋ ಅಜ್ಜನ, ನನಗೆ ಐ ವಾಂಟ್ ಮೈ ಟೀಮ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ADs ಎಲ್ಲ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ನನ್ನ. ಸೊ ಐ ಸೆಡ್ ಐ ನೀಡ್ ಸಮ್ ಟೈಮ್. ಅದರಲ್ಲಿ ಅಗೇನ್ ನನಗೆ ಸಾಥ್ ಕೊಟ್ಟಿರೋರು ನನ್ನ DOP ಪಾರ್ಥಿಬನ್ ಸರ್ ಇಸ್ ಅ ಮ್ಯಾಜಿಷಿಯನ್. ಹಿ ಹಸ್ ಡನ್ ಅ ಬ್ಯೂಟಿಫುಲ್ ವರ್ಕ್. ಅವ್ರನ್ನ ನೋಡಿದ್ರೆ ಯಾರು ನೋಬಡಿ ವಿಲ್ ಸೇ ದಟ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್ ಅಂತ ಅನ್ಸಲ್ಲ, ಬಟ್ ಅವ್ರ ವರ್ಕ್ ಹಿ ಗಿವ್ಸ್ ಅ ಬ್ಯೂಟಿಫುಲ್ ವರ್ಕ್. ಸೊ ಸಚ್ ಅ ವಂಡರ್ಫುಲ್ ಪರ್ಸನ್. ಅಂಡ್ ನಾನು 48 days ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಮಾಡಿರೋದಕ್ಕೆ ಸಾಧ್ಯ ಆಗಿರೋದು ಕಾರಣ ಏನಂದ್ರೆ ಪಾರ್ಥಿಬನ್ ಸರ್. ಪಾಪ ಅವ್ರಿಗೆ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿರ್ಲಿಲ್ಲ ಸರ್. ಇಲ್ಲ ಸರ್, ಯಾಕೆಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಐ ಆಮ್ ವರ್ಕಿಂಗ್, ಆಸ್ ಅ ಡೈರೆಕ್ಟರ್ ಆಲ್ಸೋ ಐ ಆಮ್ ವರ್ಕಿಂಗ್. ಸೊ ಅದರಿಂದ ಐ ವಾಸ್ ವೆರಿ ಕೇರ್ಫುಲ್. ಸೊ ಇಷ್ಟೆಲ್ಲ ಮಾಡಿ ನಾನು ಬ್ಯೂಟಿಫುಲ್ ಆಗಿದೆ ವರ್ಕ್. ಅಂಡ್ ಈಗ ನೆಕ್ಸ್ಟ್ ನಮ್ ಸಿಂಗರ್ಸ್, ಲಿರಿಕ್ ರೈಟರ್ಸ್, ಟೆಕ್ನಿಷಿಯನ್ಸ್, ಎಡಿಟರ್ಸ್, ಎವ್ರಿಬಡಿ ಇವತ್ತು ನಾವು ಇಲ್ಲಿ ಮಾತಾಡ್ತೀವಿ ಅಂದ್ರೆ ಬಿಕಾಸ್ ಆಫ್ ದೆಮ್. ಇವತ್ತು ಟುಡೇ ಸಕ್ಸಸ್ಫುಲಿ ವಿ ವರ್ ಏಬಲ್ ಟು ಕಂಪ್ಲೀಟ್. ಅದರಲ್ಲಿ ನಮ್ಮ ಶೈನ್ ಅಂಡ್ ಅಂಕಿತಾ ದೇ ಮೇಡ್ ಇಟ್ ಮೋರ್ ಈಸಿ, ಬಿಕಾಸ್ ಆ ಕ್ಯಾರೆಕ್ಟರ್ ನಾನು ಏನ್ ಕಂಪೋಸ್ ಮಾಡಿದ್ದೀನೋ ಆ ಕ್ಯಾರೆಕ್ಟರ್ ಆಗಿ ದೇ ಲಿವ್ಡ್ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಲೈವ್ಲಿ ಆಗಿ. ಶೈನ್ ಅಂತೂ ಲೈಕ್ ಹಿ ವಿಲ್, ಯು ವೋಂಟ್ ಫೀಲ್ ಲೈಕ್ ಈ ಸ್ಟ್ರಗ್ಲಿಂಗ್ ಅನ್ನೋ ತರನೇ ಇರೋದಿಲ್ಲ, ಹಾರ್ಡ್ ವರ್ಕ್ ಮಾಡೋದಿಲ್ಲ ಅನ್ನೋ ತರ. ಸಮ್ಟೈಮ್ಸ್ ಐ ವಿಲ್ ಓನ್ಲಿ ಗೆಟ್ ಆಂಗ್ರಿ, ವಾಟ್ ಈಸ್ ಡೂಯಿಂಗ್. ಬಟ್ ಅಲ್ಲಿ ಸೀನ್ ಸೆಟ್ ಒನ್ಸ್ ಆಕ್ಷನ್ ಅಂದ ತಕ್ಷಣ ಹಿಲ್ ಕಂಪ್ಲೀಟ್ಲಿ ಚೇಂಜ್ ಅಸ್ ಸೂರ್ಯ. So really great Shine, you have a great shining future I would say. So ನಾನು not only for ಹೀರೋಗೂ ಹೇಳ್ತಾ ಇದ್ದೀನಿ, ನಮ್ಮ ಹೀರೋನ ಪ್ಲೀಸ್ ಯು ಹ್ಯಾವ್ ಟು ಬೆಳೆಸಬೇಕು ನೀವೇನೆ. ಬಿಕಾಸ್ ಶೈನ್ ಇಸ್ ಅ ವಂಡರ್ಫುಲ್ ಪರ್ಸನ್, ರೈಟ್ ಏಜ್ ಅಲ್ಲಿ ರೈಟ್ ಟ್ಯಾಲೆಂಟ್ ನಲ್ಲಿ ಇದ್ದಾರೆ. ಪ್ಲೀಸ್ ದಯವಿಟ್ಟು ಶೈನ್ ಅನ್ನ ಅಂಕಿತಾನ ಯು ಹ್ಯಾವ್ ಟು ನೆಕ್ಸ್ಟ್. ಈಗ ಜಸ್ಮಾರಿ ನೋಡಿದ ತಕ್ಷಣ ಡೆಫಿನೆಟ್ಲಿ ಪೀಪಲ್ ವಿಲ್ ಕಮ್ ಅಂಡ್ ಅಪ್ರೋಚ್ ಅಂಡ್ ಯು ಹ್ಯಾವ್ ಟು ಗ್ರೋ ಅಂಡ್ ಪೀಪಲ್ ಯು ಹ್ಯಾವ್ ಟು ಬ್ಲೆಸ್ ಅಸ್. ಆಮೇಲೆ ಐ ಥ್ಯಾಂಕ್ ಅವರ್ ಡಿಸ್ಟ್ರಿಬ್ಯೂಟರ್, ಬಿಕಾಸ್ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ರು ಅಗೇನ್ ಡಿಸ್ಟ್ರಿಬ್ಯೂಟರ್ಸ್ ಹ್ಯಾಸ್ ಟು ಕಮ್. ಸೊ ನಮಗೆ VK ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ಐ ಥಿಂಕ್ ಯು ಮೈಟ್ ಬಿ ನೋಯಿಂಗ್. ಸೊ ಅವರ್ ಬಾಸ್ ರಿಯಲಿ ಅಜನೀಶ್ ನೀವು ಮಾತಾಡಿ. ಇದಕ್ಕೆಲ್ಲದಕ್ಕೂ ಒಂದು ಫ್ಯೂಯಲ್ ಆಗಿ ಎಲ್ಲಾರು ಟ್ರೈಲರ್ ರಿಲೀಸ್ ಮಾಡಿಕೊಟ್ರು, ಟೀಸರ್ ರಿಲೀಸ್ ಮಾಡಿಕೊಟ್ರು, ಹಾರ್ಡ್ ರಿಲೀಸ್ ಮಾಡಿಕೊಟ್ರು. ಆದ್ರೆ ಇಡೀ ಸಿನಿಮಾನ ನನಗೆ ವಿಜಯ್ ಕಿರಂಗುದ್ರು ಸರ್ ಅವರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಅವ್ರ ಮೂಲಕ VK ಫಿಲ್ಮ್ಸ್ ಅವ್ರಿಗೂ ನನ್ನ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿಕೊಟ್ಟಿತ್ತು ನಮ್ಮ ಲೆಜೆಂಡ್ರಿ ಆನಂದ್ ಆಡಿಯೋ ಅವರು. ಸೊ ಆನಂದ್ ಆಡಿಯೋ ಸಂಸ್ಥೆಗೂ ಕೂಡ ಆನಂದ್ ಚಾಪ್ರಿ ಅವರಿಗೂ ಮತ್ತು ಶ್ಯಾಮ್ ಸರ್ಗೂ ನಮ್ಮ ಧನ್ಯವಾದಗಳು. ಮತ್ತು ನಮಗೆ ಶೂಟಿಂಗ್ ಟೈಮಲ್ಲಿ ನಮಗೆ ಒಂದು ಸಪೋರ್ಟ್ ಕೊಟ್ಟು ನಮಗೆ ಶೂಟಿಂಗ್ ಯಾವುದೇ ರೀತಿ ತೊಂದರೆ ಆಗದೆ ನಮಗೆ ಮುಗಿಸೋಕ್ಕಾಯ್ತು. ಅದಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು KVN ಸಂಸ್ಥೆ ವೆಂಕಟ್ ಸರ್ಗೆ ನಮ್ಮ ಧನ್ಯವಾದಗಳು. ಹಾಗೂ ಸುಪ್ರೀತ್ ಅವ್ರಿಗೂ ನನ್ನ ಧನ್ಯವಾದಗಳು. ಅಷ್ಟೇ. Shanti Master choreographer and Baba Bhaskar choreographer, both they did a great job. And Shanti Master you made it more easy. ಆ ಒಂದು ಸಾಂಗ್ ನ ಒಂದು 8 days ಮಾಡಬೇಕಾಗಿರೋದು ಶೂಟ್ ನ ಶಿ ಫಿನಿಶ್ಡ್ ಇಟ್ ವೆರಿ ಕ್ವಿಕ್ಲಿ. ಅಂಡ್